ವೆರಿ ಗುಡ್. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂವ್ಮೆಂಟ್ನ ಎಲ್ಲ ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ್ ಅಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ಹರಿವಾಯು ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತಹ, ಜೂಮ್ ಮತ್ತು ಯೂಟ್ಯೂಬ್ನಲ್ಲಿ ಭಾಗವಹಿಸಿದಂತಹ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಯಕ್ಷಗಂಧರ್ವ ಕಿನ್ನರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಚೈತನ್ಯವನ್ನ, ಎನ್ಲೈಟೆಡ್ ಮಾಸ್ಟರ್ಸ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧ ಪುರುಷರು, ಋಷಿಮುನಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡ್ತಾ, ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಆವಾಹನೆಯನ್ನು ಮಾಡೋಣ. ಅವರೆಲ್ಲರ ನಮ್ಮೆಲ್ಲರ ಭಗವಂತನ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತು. ಈಗಾಗಲೇ ಕೃಷ್ಣನ ಪ್ರೇರಣೆಯಂತೆ ಭಗವದ್ಗೀತಾ ಜ್ಞಾನ ಯಜ್ಞ ನಡೀತಾ ಇತ್ತು. ಅದರಲ್ಲಿ ಆರನೇ ಅಧ್ಯಾಯದಲ್ಲಿ ಕೃಷ್ಣ ಧ್ಯಾನ ಯೋಗದ ಬಗ್ಗೆ ಹೇಳ್ತಾ ಇದ್ದಾನೆ. ಹೇಗೆ ಧ್ಯಾನ ಮಾಡಬೇಕು, ಧ್ಯಾನದ ಆಸನ ಹೇಗಿರಬೇಕು, ನಾವು ಮನಸ್ಸನ್ನ ಹೇಗೆ ನಿಗ್ರಹ ಮಾಡಬೇಕು, ತಾನು ಧ್ಯಾನ ಸ್ಥಿತಿಯಲ್ಲಿ ಕುಳಿತಾಗ ತಾನು ಯಾವ ಸ್ಥಿತಿಯನ್ನ ತಾನು ಹೊಂದಬೇಕು ಅನ್ನೋದನ್ನೆಲ್ಲ ಹೇಳ್ಕೊಳ್ತಾ ಬಂದ. ಮನಸ್ಸನ್ನ ಹೇಗೆ ನಿಗ್ರಹ ಮಾಡಬೇಕು ಅನ್ನೋದನ್ನ ಹೇಳಿದ. ಮನಸ್ಸು ಯಾವ ರೀತಿ ಇರ್ತದೆ ಧ್ಯಾನಕ್ಕೆ ಏನು ಕೂರುವುದಕ್ಕಿಂತ ಮುಂಚೆ ಮತ್ತು ಧ್ಯಾನದ ನಂತರ ಪರಿಪಕ್ವ ಆದ್ಮೇಲೆ ಒಬ್ಬ ಅಪರೋಕ್ಷ ಜ್ಞಾನಿ ಹೇಗಿರ್ತಾನೆ ಅನ್ನೋದನ್ನೆಲ್ಲ ಕೃಷ್ಣ ತಾನು ವಿವರವಾಗಿ ಹೇಳ್ತಾ ಬಂದ. ಜೊತೆಗೆ ಇಷ್ಟೆಲ್ಲ ಹೇಳಿದ್ಮೇಲೆ ಅರ್ಜುನನಿಗೆ ಒಂದು ಪ್ರಶ್ನೆ ಬಂತು. ಅಲ್ಲ ಕೃಷ್ಣ, ನೀನು ಹೇಳ್ತಾ ಇದ್ದೀ ಆ ಆ, ಮನಸ್ಸನ್ನ ನೆಲೆಸಬೇಕು, ಧ್ಯಾನ ಮಾಡಬೇಕು ಅಂತ ಹೇಳಿ, ಆದ್ರೆ ಧ್ಯಾನ ಅನ್ನೋದು ಸಂಪೂರ್ಣವಾಗಿ ಒಂದು ಮಾನಸಿಕ ಪ್ರಕ್ರಿಯೆ. ಅಂದ್ರೆ ಅದು ಕೇವಲ ಬರೀ ಸುಮ್ಮನೆ ಕುತ್ಕೊಂಡು ಮನಸ್ಸನ್ನು ನಿಗ್ರಹ ಮಾಡೋದು. ಆದ್ರೆ ಅದು ಅಷ್ಟು ಸುಲಭ ಅಲ್ಲ. ಯಾಕೆಂದ್ರೆ 10 ನಿಮಿಷ ಕೂತ್ಕೊಳ್ಳೋದು, ಅರ್ಧ ಗಂಟೆ ಕೂತ್ಕೊಳ್ಳೋದು, ಆ ಅಥವಾ ಗಂಟೆಗಟ್ಟಲೆ ಕೂರೋದು ಅಂತಂದ್ರೆ ಮನಸ್ಸು ಬಹಳ ಗಟ್ಟಿ ಇರಬೇಕು. ಎಲ್ಲರಿಗೂ ಅದು ಸಾಧ್ಯ ಇದೆ. ಹಾಗಿರ್ಬೇಕಾದ್ರೆ ನೀನ್ ಹೇಳ್ತಾ ಇದ್ದಿ ಧ್ಯಾನ ಮಾಡು ಅಂತ. ಆದ್ರೆ ಇದು ಸಂಪೂರ್ಣವಾಗಿ ಮನಸ್ಸಿಗೆ ಸಂಬಂಧಪಟ್ಟಂತ ಒಂದು ಪ್ರಕ್ರಿಯೆ. ಇದನ್ನ ಇದು ಎಲ್ಲರಿಗೂ ಸಾಧ್ಯ ಇದೆಯಾ ಇದು, ಅಥವಾ ಇದನ್ನ ನಾವು ಎಲ್ಲರಿಗೂ ಇದು ಹೇಗೆ ಸಾಧ್ಯ ಆಗ್ತದೆ? ನೀನು ಹೇಳಿದ್ದನ್ನ ಪ್ರತಿಯೊಬ್ಬರು ಮಾಡ್ಬೇಕಾಗ್ತದೆ ಅಲ್ವಾ? ಆದ್ರೆ ಇದು ಪ್ರತಿಯೊಬ್ಬರಿಗೂ ಹೇಗೆ ಸಾಧ್ಯ ಆಗ್ತದೆ ಅಂತ ಕೇಳ್ತಾ ಇದ್ದಾನೆ. ಯಾಕಪ್ಪ ಅಂತಂದ್ರೆ ಮನಸ್ಸು ಅನ್ನೋದು ಬಹಳ ಚಂಚಲ. ಆ ಒಂದು ಒಂದು ಏನಂತೀವಿ, ಇವ್- ಒಂದು ಎಷ್ಟೋ ನಿಮಿಷದಲ್ಲಿ ಏನೇನೋ ವಿಚಾರ ತಲೆಯಲ್ಲಿ ಬರ್ತದೆ. ಸುಮ್ಮನೆ ಕುತ್ಕೊಂಡಾಗ ಏನೇನೋ ಯೋಚನೆ ಮಾಡ್ತಾ ಇರ್ತಾನೆ, ನಿಂತ್ಕೊಂಡಾಗ ಏನೋ ಮಾಡುವಾಗ ಒಟ್ಟಿನಲ್ಲಿ ಒಂದು ಮರ್ಕಟ ಇದ್ದ ಹಾಗೆ, ಅಂದ್ರೆ ಕೋತಿ ಇದ್ದ ಹಾಗೆ ಮನಸ್ಸು ಅನ್ನೋದು ಒಂದು ಕಡೆ ಕೂರಲ್ಲ. ಸುಮ್ಮನೆ ಹಾರ್ತಾ ಇರ್ತದೆ. ಅಷ್ಟು ಆ ಏನಂತೀವಿ, ಚಂಚಲವಾಗಿರ್ತದೆ ಮನಸ್ಸು. ಅಂತಹ ಮನಸ್ಸನ್ನ ನಿಗ್ರಹ ಮಾಡಿ ಕೂರಿಸೋದು, ಏಕಾಗ್ರತೆಗೆ ತರುವುದು ಅಂತಂದ್ರೆ ಅದೇನೋ ಸಾಮಾನ್ಯ ಕೆಲಸ ಅಲ್ಲ. ಆದ್ರೆ ಅದು ಎಲ್ಲರಿಗೂ ಸಾಧ್ಯ ಆಗ್ತದ? ಒಂದು ವೇಳೆ ಎಲ್ಲರಿಗೂ ಸಾಧ್ಯ ಆಗ್ತದೆ ಅನ್ನೋದಾದ್ರೆ ಅದನ್ನ ಹೇಗೆ ಸಾಧಿಸ್ಬೇಕು ಅನ್ನೋದನ್ನ ಅನ್ನುವ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ ಅರ್ಜುನ. ಅದಕ್ಕೆ ಮುಂದೆ ಕೃಷ್ಣ ಹೇಳ್ತಾ ಇದ್ದಾನೆ, ನೋಡು, ನೀನು ಹೇಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನೀನು ಸತ್ಯ ಹೇಳ್ತಾ ಇದ್ದಿ. ಮನಸ್ಸನ್ನು ನಿಗ್ರಹ ಮಾಡೋದು ಅಂತಂದ್ರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಮನಸ್ಸನ್ನ ತಡೆ ಹಿಡಿಯೋದು ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದ್ರೆ ಯಾವುದೇ ಒಂದನ್ನ ನಾವು ಅಭ್ಯಾಸದ ಮೂಲಕ ನಿರಂತರವಾಗಿ ಅಭ್ಯಾಸವನ್ನು ಮಾಡ್ತಾ ಅದರ ಮೇಲೆ ನಾವು ಕ್ರಮೇಣವಾಗಿ ಅದ್ರ ಮೇಲೆ ನಾವು ಕ್ರಮೇಣವಾಗಿ ಒಂದು ಹಿಡಿತವನ್ನು ಸಾಧಿಸಬಹುದು. ಅದೇ ರೀತಿ ನಾವು ಪ್ರಯತ್ನ ಇಲ್ಲದೆ ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದಕ್ಕೂ ಪ್ರಯತ್ನ ಬೇಕು. ನಾವು ನಮ್ಮ ಮನಸ್ಸು ಹೇಳಿದಂತೆ ಕುಣಿಯುವ ಅಭ್ಯಾಸವನ್ನ ಮಾಡ್ಕೊಂಡಿದ್ದೀವಿ. ಹಾಗಾಗಿ ನಮ್ಗೆ ಏನನ್ನಿಸ್ತಾ ಇದೆ, ಮನಸ್ಸನ್ನ ನಿಗ್ರಹ ಮಾಡ್ಲಿಕ್ಕೆ ನಮ್ಗೆ ಆಗ್ತದೋ ಇಲ್ಲೋ ಅಥವಾ ಆಗೋಲ್ಲ ಅನ್ನೋದು ನಮ್ಮ ತಲೆಯಲ್ಲಿ ಬಂದ್ಬಿಟ್ಟಿದೆ. ಆದ್ರೆ ಅದನ್ನು ಬಿಟ್ಟು ನಾವು ಮನಸ್ಸು ಕೇಳುವಂತೆ ಮಾಡಬೇಕು, ಅದನ್ನ ಪ್ರಯತ್ನ ಮಾಡಬೇಕು, ಅಭ್ಯಾಸ ಮಾಡಬೇಕು. ಮನಸ್ಸು ಏನೋ ಹೇಳ್ತದೆ ಅವಾಗ ನಾವು ಅದಕ್ಕೆ ಹೇಳ್ಬೇಕು. ಯಾಕೆಂದ್ರೆ ದೇವರು ಬುದ್ಧಿ ಕೊಟ್ಟಿದ್ದಾನೆ. ಆ ಬುದ್ಧಿ ಉಪಯೋಗಿಸಿ ನಾವು ಮನಸ್ಸಿಗೆ ನಾವು ಹೇಳ್ಬೇಕು, ಏಯ್ ನೀನ್ ಅಲ್ಲಿ ಹೋಗ್ಬೇಡ, ಅದು ಮಾಡಬೇಡ, ಅದು ನಿಂದಲ್ಲ, ಹೀಗೆ
ಅದು ಏನೇನೋ ಬಯಸ್ತದೆ. ಆದ್ರೆ ಬುದ್ಧಿ ಇದೆಯಲ್ಲ, ದೇವರು ಬುದ್ಧಿ ಕೊಟ್ಟಿದ್ದಾನೆ, ಆ ಬುದ್ಧಿನ ಬಳಸು. ಅವಾಗ ಹೇಳು ಮನಸ್ಸಿಗೆ, ಅದು ಬೇಡ, ಅದು ನಿನಗೆ ಒಳ್ಳೇದಲ್ಲ, ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳಿ. ಹಾಗೆ ಇಲ್ಲಿ ಕೃಷ್ಣ ಅದಕ್ಕೆ ಅದು ಹಾಗಾಗಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಅದಕ್ಕೆ ಹೇಳ್ತಾ ಇದ್ದಾನೆ, ವೈರಾಗ್ಯ. ವೈರಾಗ್ಯವನ್ನ ಅಭ್ಯಾಸ ಮಾಡಬೇಕು. ವೈರಾಗ್ಯ ಅಂತಂದ್ರೆ ಏನು? ವೈರಾಗ್ಯ ಅಂದ್ರೆ ಯಾವುದ್ರ ಕಡೆ ಮನಸ್ಸು ಹರಿಬಾರದು, ಅದನ್ನ ಮನಸ್ಸು ಬಯಸ್ತಾ ಇರ್ತದೆ, ಆದ್ರೆ ನಿನಗೆ ಅದು ವಿಹಿತ ಅಲ್ಲ, ಅಂದ್ರೆ ನಿನ್ನ ಉದ್ಧಾರಕ್ಕೆ ಅದು ಒಳ್ಳೇದಲ್ಲ. ಅದನ್ನ ಮನಸ್ಸು ಬಯಸ್ತು ಅಂತ ತಿಳ್ಕೊ, ಆದ್ರೆ ನೀನು ಅದ್ರ ಮೇಲೆ ಮನಸ್ಸು ಅದಕ್ಕೆ ಪೂರೈಸ್ಲಿಕ್ಕೆ ಹೋಗ್ಬೇಡಿ, ಅದ್ರ ಮೇಲೆ ವೈರಾಗ್ಯ ಇರ್ಲಿ. ಅವಾಗ ಮನಸ್ಸು ತನ್ನಷ್ಟು ತಾನೇ ನಿನ್ನ ನಿನ್ನ ಹತೋಟಿಗೆ ಬರ್ತದೆ. ಆ ಬುದ್ಧಿಯನ್ನ, ಈಗಾಗಲೇ ದೇವರು ಬುದ್ಧಿ ಕೊಟ್ಟಿದ್ದಾನಲ್ಲ, ಬುದ್ಧಿಯನ್ನು ಉಪಯೋಗಿಸಿಕೊಂಡು ನಮ್ಮ ಮನಸ್ಸನ್ನ ಕೆಟ್ಟದ್ರಿಂದ ದೂರ ಇಡಿಸು. ಆಗ ಯಾವುದೂ ನಿನ್ನ ಮನಸ್ಸಿಗೆ ಏನೋ ಆ ಬಾಧಕ ಆಗುವುದಿಲ್ಲ. ಹಾಗಾಗಿ ವೈರಾಗ್ಯ ಅನ್ನೋದು ಬಹಳ ಮುಖ್ಯ. ಈ ಹಿಂದೆ ನಾವು ಹೇಳಿದ್ವಿ, ವೈರಾಗ್ಯ ಅಂತಂದ್ರೆ ಏನೋ ಬೇಡ ಅಂತ ಬಿಟ್ಟು ಹೋಗುವುದಲ್ಲ, ಯಾವುದು ನನ್ನ ಉದ್ಧಾರಕ್ಕೆ ಒಳಿತಾಗ್ತದೋ ಅದ್ರ ಮೇಲೆ ಮಾತ್ರ ಗಮನ ಕೊಟ್ಟು, ಯಾವುದು ಆ ನಮಗೆ ಅವಶ್ಯಕತೆ ಇಲ್ಲವೋ ಅಥವಾ ನನ್ನನ್ನು ಕೆಳಗಡೆ ತಳ್ತದೋ ಅಂಥದ್ರ ಕಡೆ ಗಮನ ಕೊಡದೇ ಇರೋದು, ಅದೇ ವೈರಾಗ್ಯ ಅಂತ ಹೇಳಿ. ಅಂತಹ ವೈರಾಗ್ಯವನ್ನು ಬೆಳೆಸ್ಕೊ. ಉದಾಹರಣೆಗೆ, ಏನೋ ಮನಸ್ಸು ಏನೋ ತಿನ್ಬೇಕು ಅಂತ ಅನಿಸ್ತದೆ, ಆದ್ರೆ ಅದು ಅದು ನಿಜವಾಗ್ಲೂ ಆರೋಗ್ಯಕ್ಕೂ ಒಳ್ಳೇದಲ್ಲ. ಆ, ನಿನ್ನ ಏನಂತೀವಿ, ಒಟ್ಟಿನಲ್ಲಿ ನಿನಗೆ ಅದು ಯಾವ ರೀತಿಯಲ್ಲೂ ಒಳ್ಳೇದಲ್ಲ, ಆದ್ರೆ ಮನಸ್ಸು ನಾಲಿಗೆ ಎಲ್ಲವೂ ಬಯಸ್ತಾ ಇದೆ. ಅವಾಗ ನೀನ್ ಏನ್ ಮಾಡ್ತಿ? ಅದು ಅವಾಗ ನಿನ್ನ ಮನಸ್ಸಿಗೆ ಬುದ್ಧಿ ಹೇಳಬೇಕು, ಹೌದು ನೀನು ಆಸೆ ಪಡ್ತಾ ಇದ್ದಿ, ಆದ್ರೆ ಅದು ನಿನ್ನ ಆರೋಗ್ಯಕ್ಕೆ, ನನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲ, ಹಾಗಾಗಿ ಬೇಡ ಅದು ಅಂತ ಹೇಳಿ ನೀನು ಅದನ್ನು ನಿನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಅಭ್ಯಾಸ ಮಾಡಬೇಕಪ್ಪ. ಹಾಗಾಗಿ ನಮ್ಮ ಒಮ್ಮೆ ಈ ಮನಸ್ಸು ಅನ್ನೋದು ಹೇಗಪ್ಪ ಅಂತಂದ್ರೆ, ಅದೇನೋ ಬಯಸ್ತು, ಒಮ್ಮೆ ಅದನ್ನ ನೀನು ಕೊಟ್ಟೆ ಅಂತ ತಿಳ್ಕೊ, ಒಂದು ಸಾರಿ ಅದು ರುಚಿ ನೋಡ್ತು ಅಂತಂದ್ರೆ ಅಷ್ಟಕ್ಕೆ ಸಮಾಧಾನ ಆಯ್ತು ಅನ್ಕೊಂಡಿ ಇಲ್ಲ. ಒಂದು ರುಚಿ ನೋಡೋದಕ್ಕಿಂತ ಮುಂಚೆ ಒಂದು ತರ ಇರ್ತದೆ, ಯಾವಾಗ ಅದರ ಒಂದು ರುಚಿ ಕಾಣ್ತು, ಆಮೇಲೆ ಅದು ಸುಮ್ಮನೆ ಸುಮ್ಮನೆ ಇರ್ಲಿಕ್ಕೆ ಬಿಡೋಲ್ಲ. ಉದಾಹರಣೆಗೆ ಒಂದು ದಿನ ಯಾರೋ ಬಲವಂತ ಮಾಡಿ, ಆ ಅಥವಾ ಯಾರೋ, ಈ ಉದಾಹರಣೆಗೆ ಯಾರೋ ಒಬ್ಬ ಈ ಮದ್ಯಪಾನ ಇದನ್ನೆಲ್ಲ ಕುಡಿಯೋರನ್ನ ಕಂಡ್ರು ಆಗೋಲ್ಲ ಅವನಿಗೆ, ಒಂಥರ ದ್ವೇಷ ಮಾಡ್ತಾ ಇರ್ತಾನೆ, ಅದನ್ನ ಕಂಡ್ರೆ ಅಸಹ್ಯ ಅನ್ನೋ ತರ ನೋಡ್ತಾ ಇರ್ತಾನೆ. ಅಥವಾ ನಾನ್ ವೆಜ್ ಅಂತ ತಿಳ್ಕೊಂಡು ಯಾರೋ ಒಬ್ಬ ಹುಟ್ಟಿದಾಗಿಂದ ತಿಂದಿಲ್ಲ, ಆಯ್ತಾ, ಅದನ್ನ ಬರೀ ಅದ್ ಹೆಸರು ಕೇಳಿದ್ರೆ ಅದು ನೋಡಿದ್ರೆ ಒಂಥರ ಅಸಹ್ಯ ಅನಿಸ್ತಾ ಇರ್ತದೆ. ಎಲ್ಲೋ ಒಂದು ಅವನ ಸ್ನೇಹಿತರು ಎಲ್ಲೋ ಹೊರಗಡೆ ಹೋದಾಗ ಎಲ್ಲೋ ಅವನಿಗೆ ತಿನ್ಸಿದ್ರು ಅಥವಾ ಕುಡಿಸಿದ್ರು, ಆ ಅವಾಗ ಏನಾಗ್ತದೆ, ಅವನಿಗೆ ಇಷ್ಟ ಇರ್ಲಿಲ್ಲ ಆದ್ರೂ ಕುಡಿದ, ಆದ್ರೆ ಅವನಿಗೆ ಅದರ ಒಂದು ಏನಂತೀವಿ, ಒಂದು ಟೇಸ್ಟ್ ಅನ್ನೋದು ಗೊತ್ತಾಯ್ತು, ಆದ್ರೆ ಹಿಂದಿರೋ ಸ್ವಾದ ಅರ್ಥ ಆಯ್ತು ಅವನಿಗೆ. ಅವಾಗ ಏನ್ ಮಾಡ್ತಾನೆ, ಒಂದು ಸಾರಿ ಕುಡಿದವನಿಗೆ ಇನ್ನೊಂದ್ ಸಾರಿ ಕುಡಿದ್ರೆ ಏನಾಗ್ತದೆ ಅನ್ನೋ ಮನಸ್ಸು ಬಂದ್ಬಿಡ್ತದೆ. ಅಲ್ಲ, ಒಂದ್ ಸಾರಿ ತಿಂದ ಇನ್ನೊಂದ್ ಸಾರಿ ತಿಂದು ನೋಡೋಣ, ಅಲ್ಲ ಹೆಂಗಿದ್ರು ಒಂದು ಸಾರಿ ತಿಂದಿದ್ದೀನಲ್ಲ, ಹೆಂಗಿದ್ರು ಒಂದು ಸಾರಿ ಕುಡಿದಿದ್ದೀನಲ್ಲ, ಇನ್ನೊಂದ್ ಸಾರಿ ತಿಂದ್ರೆ ಏನಾಗ್ತದೆ ಆ ಅಂತ ಹೇಳಿ ಇನ್ನೊಂದು ಪ್ರಯತ್ನ ಮಾಡೋಣ, ಹೆಂಗಿದ್ರು ಒಂದು ಸಾರಿ ಅದರ ರುಚಿ ನೋಡಿದ್ದೀನಲ್ಲ ಅನ್ನುವ ಭಾವನೆ ಬಂದ್ಬಿಡ್ತದೆ. ಆವಾಗ ಇದು ಪ್ರತಿ ಬಾರಿಯೂ ಇದೇ ತರ ಆಗಿ ಮನಸ್ಸು ಅದಕ್ಕೆ ಅಂಟಿಕೊಂಡು ಬಿಡ್ತದೆ. ಹಾಗಾಗಿ ಫಸ್ಟ್ ನೀನು ಅದಕ್ಕೆ ರುಚಿ ತೋರಿಸ್ಲಿಕ್ಕೆ ಹೋಗ್ಬೇಡ. ಅದಕ್ಕೆ ಜೊತೆಗೆ ಹ್ಮ್ ಅಷ್ಟೇ, ಜೊತೆಗೆ ಬೇರೆ ನಿನಗೆ ವಿಹಿತವಲ್ಲದ ವಿಷಯಗಳ ಮೇಲೆ ನೀನು ಯಾವುದಕ್ಕೂ ಕಿವಿ ಹಾಕ್ಲಿಕ್ಕೆ ಹೋಗ್ಬೇಡ, ಅಥವಾ ನಿನ್ನ ಕಿವಿಗೆ ಬಿದ್ದರೂ ಕೂಡ ಅದನ್ನ ನೀನು ತಗೊಳ್ಳಿಕ್ಕೆ ಹೋಗ್ಬೇಡ, ನಿನ್ನ ತಲೆಗೆ ವಿಚಾರಕ್ಕೆ ತಗೊಳ್ಳಿಕ್ಕೆ ಹೋಗ್ಬೇಡ, ಅದ್ರ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಹೋಗ್ಬೇಡ. ಆ, ಒಮ್ಮೆ ತಲೆ ಹಾಕಿದ್ರೆ ಏನಾಗ್ತದೆ, ಮನಸ್ಸು ಅದನ್ನ ಬಿಡೋಲ್ಲ. ಈಗ ಉದಾಹರಣೆಗೆ ಯಾರೋ ದೂರದಲ್ಲಿ ಯಾರೋ ಏನೋ ನಿಂತ್ಕೊಂಡು ಮಾತಾಡ್ತಾ ಇದ್ರು, ಅಲ್ಲ ನನಗೆ ಯಾಕದು ಸುಮ್ಮನೆ, ಇನ್ನು ನನಗೆ ಯಾಕೆ ಬೇಕು, ನಮ್ದೇನಿದೆ ಅದ್ ನೋಡ್ಕೊಂಡು ಹೋಗೋಣ ಅಂತ ಸುಮ್ಮನಾದ್ರೆ ಅಷ್ಟಕ್ಕೆ ಸಮಾಧಾನ ಆಗ್ತದೆ. ಅದು ಬಿಟ್ಟು ಯಾರೋ ದೂರದಲ್ಲಿ ಏನೋ ಮಾತಾಡ್ತಾ ಇದ್ರಿ, ಅದನ್ನ ಕೇಳಿಸ್ಕೊಂಡ, ಅಲ್ಲ ಅದು ಏನೋ ಮಾತಾಡ್ತಾ ಇದ್ರು ಅಂತ ಅವನಿಗೆ ಅದ್ರ ಮೇಲೆ ಸ್ವಲ್ಪ ಆಸಕ್ತಿ ಬಂತು, ಅಷ್ಟಕ್ಕೆ ಸುಮ್ಮನಾಯ್ತಾ? ಇಲ್ಲ, ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ, ಅದನ್ನ ಹೋಗಿ ಕೇಳ್ತಾನೆ. ಕೇಳಿದ್ಮೇಲೆ ಅವ್ರು ಏನೋ ಒಂದು ಹೇಳ್ತಾರೆ, ಅವಾಗ ಅದನ್ನ ಮತ್ತೆ ಕೆದಕ್ಲಿಕ್ಕೆ ಶುರು ಮಾಡ್ತಾನೆ. ಅಲ್ಲ ಅವ್ರು ಯಾಕೆ ಹಂಗಂದ್ರೆ, ಇವ್ರು ಯಾಕೆ ಹಿಂಗಂದ್ರೆ, ಅವ್ರು ಹೇಳ್ಬೋದಿತ್ತಲ್ಲ. ಹೀಗೆ ಒಂದಕ್ಕೊಂದು ಅದು ಮತ್ತೆ ಇನ್ನೂ ದೊಡ್ಡದಾಗ್ತಾ ಹೋಗ್ತದೆ. ಹೋಗ್ಲಿ, ಅದರಿಂದ ನಿನಗೆ ಏನಾದ್ರೂ ಪ್ರಯೋಜನವಾದೂ ಇದೆಯಾ? ಇಲ್ಲ, ಬದಲಾಗಿ ಅದು ಆ ವಿಷಯ ಇಲ್ಲ, ಇಷ್ಟು ದಿವಸ ಇಲ್ಲದ ವಿಷಯ ಅನಾವಶ್ಯಕವಾಗಿ ಬಂದು ನಿನ್ನ ಆ ಏನೋ ಆ ಚಿತ್ತದಲ್ಲಿ ಬಂದು ಕೂತುಕೊಳ್ತದೆ, ನೀನಾಗೆ ತಂದ್ಕೊಂಡಿದ್ದೆ. ಹಾಗಾಗಿ ಅನಾವಶ್ಯಕವಾದ ವಿಷಯಗಳ ಮೇಲೆ ತಲೆ ಹಾಕುವುದನ್ನು ಫಸ್ಟ್ ಕಡಿಮೆ ಮಾಡು. ಅಂದ್ರೆ ಗಾಸಿಪ್
ಗಾಸಿಪ್ ಕಡಿಮೆ ಮಾಡಪ್ಪ. ಇದಕ್ಕೆ ಒಂದು ಉದಾಹರಣೆನೂ ಹೇಳ್ತಾರೆ, ಏನಂದ್ರೆ ಈ ಮನಸ್ಸಿಗೆ ಅಂದ್ರೆ ಈ ಮನಸ್ಸಿಗೆ ಅಭ್ಯಾಸ ಮಾಡ್ಬೇಕು. ಹೇಗಪ್ಪ ಅಂತಂದ್ರೆ, ಒಂದು ಆನೆ ಪಳಗಿಸ್ತಾರಲ್ಲ, ಆನೆನ ಆ ಸಣ್ಣ ಮರಿ ಆನೆನ ಹೇಗೆ ಪಳಗಿಸ್ತಾರೆ ಅಂತಂದ್ರೆ, ಅದಕ್ಕೆ ಒಂದು ಸಣ್ಣ ಹಗ್ಗದಲ್ಲಿ ಕಟ್ಟಿರ್ತಾರಂತೆ. ಸಣ್ಣಕ್ಕಿರುವಾಗ ಸಣ್ಣ ಹಗ್ಗದಲ್ಲಿ ಅಥವಾ ಚೈನಲ್ಲಿ ಕಟ್ಟಿರ್ತಾರಂತೆ. ಅದೇನಾಗ್ತದೆ, ಫಸ್ಟ್ ಬಹಳ ಪ್ರಯತ್ನ ಮಾಡ್ತದೆ ಅದನ್ನ ಬಿಡಿಸ್ಕೊಳ್ಳಿಕ್ಕೆ ಅಂತ, ಎಳೆದು 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 ಎಳೆದು. ಆದ್ರೆ ಎಷ್ಟು ಎಳೆದ್ರೂ ಕೂಡ ಆ ಆ ಚೈನ್ ಕಟ್ ಆಗೋಲ್ಲಂತೆ. ಆದ್ರೆ ಅದು ಹಾಗೆ ಆನೆ ದೊಡ್ಡದಾಗ್ತದೆ, ಬೆಳೀತಾ 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 ದೊಡ್ಡದಾಗ್ತದೆ. ಯಾವಾಗ ಅಂದ್ರೆ ಮರಿ ಆನೆ ಸಣ್ಣಕ್ಕಿದ್ದಾಗ ಸಣ್ಣ ಚೈನಲ್ಲಿ ಕಟ್ತಾ ಇದ್ರು. ಆನೆ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತು, ಅದನ್ನ ಕಿತ್ಕೊಳ್ಬೇಕಂತ ಬಹಳ ಪ್ರಯತ್ನ ಮಾಡ್ತು. ಮಾಡ್ತು 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 ಏನ್ ಮಾಡಿದ್ರು ಚೈನ್ ಅನ್ನ ಹರಿಲಿಕ್ಕೆ ಆಗ್ಲಿಲ್ಲ, ಕೇಳಲಿಕ್ಕೆ ಆಗ್ಲಿಲ್ಲ. ಆಮೇಲೆ ಏನಾಯ್ತು, ಆನೆ ನಿಧಾನವಾಗಿ ಬೆಳೀತಾ 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 ದೊಡ್ಡದಾಯ್ತು. ಆ ದೊಡ್ಡದಾದ್ರೂ ಕೂಡ ಆ ಆನೆನ ಅದೇ ಸಣ್ಣ ಚೈನಲ್ಲಿ ಕಟ್ತಾ ಇದ್ರಂತೆ. ಯಾಕೆ ಯಾಕೆ ಆ ಸಣ್ಣ ಚೈನಲ್ಲೇ ಆನೆ ಕಟ್ತಾ ಇದ್ರು ಅಂದ್ರೆ, ಆನೆ ಆಲ್ರೆಡಿ ಪ್ರಯತ್ನ ಮಾಡಿ ಮಾಡಿ ತನ್ನ ತಲೆಯಲ್ಲೇ ತಂದ್ಕೊಂಡ್ಬಿಟ್ಟಿತ್ತು, ಏನು, ನನ್ನಿಂದ ಈ ಚೈನ್ ಹರಿಯಕ್ ಆಗೋಲ್ಲ ಅನ್ನೋದು ತಲೆಗೆ ಬಂದ್ಬಿಡ್ತು. ಆದ್ರೆ ಅದು ಸಣ್ಣಕ್ಕಿದ್ದಾಗ. ಆದ್ರೆ ಈಗ ಅದು ದೊಡ್ಡದಾಗಿದೆ. ಆದ್ರೆ ಈಗೂ ಕೂಡ ಅದಕ್ಕೆ ನಿಜವಾಗ್ಲೂ ಶಕ್ತಿ ಇದೆ. ಆದ್ರೆ ಅದ್ರ ತಲೆಯಲ್ಲಿ ಆಲ್ರೆಡಿ ಕೂತಿದೆ, ಏನು, ಈ ಚೈನ್ ನನಗೆ ಹರಿಯಕ್ ಆಗೋಲ್ಲ, ಯಾಕಂದ್ರೆ ಈಗ ಆಲ್ರೆಡಿ ನಾನು ಪ್ರಯತ್ನ ಮಾಡಿದ್ದೀನಿ, ಹಾಗಾಗಿ ಇದು ಹರಿಯಲ್ಲ ಅಂತ ಹೇಳಿ ಅದು ತನ್ನ ಪ್ರಯತ್ನ ಮಾಡದೆ ಹಾಗೆ ಉಳಿದು ಬಿಡ್ತದೆ. ಮನಸ್ಸು ಕೂಡ ಹಾಗೆ. ಒಂದ್ ವೇಳೆ ನೀನು ಅದೇ ರೀತಿ ಅಭ್ಯಾಸ ಮಾಡಿದೆ ಅಂತ ಆದ್ರೆ, ನಿನಗೆ ಅದು ಸಾಮರ್ಥ್ಯ ಇದ್ರೂ ಕೂಡ ಅದನ್ನ ಒಪ್ಕೊಳ್ಳೋಕೆ ರೆಡಿ ಇರಲ್ಲ. ತನ್ನ ಶಕ್ತಿ ಸಾಮರ್ಥ್ಯವನ್ನೇ ಅದು ಮರೆತು ಬಿಡ್ತದೆ. ಹಾಗಾಗಿ ಅಭ್ಯಾಸದಿಂದ ಅಭ್ಯಾಸದಿಂದ ಮನೋಬಲವನ್ನ ವೃದ್ಧಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಇನ್ನೊಂದು ಹೇಳ್ತಾರೆ. ಏನಂದ್ರೆ, ಇದು ಸಾಕ್ರೆಟಿಸನ ಒಂದು ಕತೆ, ಅಥವಾ ಇದನ್ನ ಏನು ಅಕ್ಬರ್ ಬೀರ್ಬಲ್ ಕಥೆಯಲ್ಲೂ ಹೇಳ್ತಾರೆ. ಏನು ಅಂತಂದ್ರೆ, ಈಗ ಸಾಕ್ರೆಟಿಸ್ ಯಾರೋ ಒಬ್ಬ ತನ್ನ ಬಹಳ ಆಪ್ತ ಮಿತ್ರನ ಬಗ್ಗೆ ಕೇಳಿದ. ಅವ ಮಿತ್ರ ಬಂದು ಆ ಹೇಳಿದ, ಒಂದು ವಿಷಯ ಗೊತ್ತಾ ನಿನಗೆ ಅಂತ ಕೇಳಿದ. ಆಗ ಕೂಡಲೇ ಸಾಕ್ರೆಟಿಸ್ ಹೇಳಿದಂತೆ, ಆ ತಡಿ ತಡಿ ಸ್ವಲ್ಪ ತಡಿ, ಏನು ಅಂತಂದ್ರೆ, ನೀನು ನನ್ನ ಮಿತ್ರನ ಬಗ್ಗೆ ಏನಾದ್ರೂ ಹೇಳುವ ಮೊದಲು ನಾನು 3 ವಿಚಾರಗಳನ್ನ ತಿಳಿಯ ಬಯಸ್ತೇನೆ. ಏನಪ್ಪಾ ಅಂತಂದ್ರೆ, ಮೊದಲನೇದು, ನೀನು ಹೇಳಲಿಕ್ಕೆ ಹೊರಟಿದೆಯಲ್ಲಪ್ಪ ಈ ಒಂದು ವಿಷಯವನ್ನ, ಆ ನಿನಗೆ ಅದರ ಬಗ್ಗೆ ಸರಿಯಾಗಿ ಗೊತ್ತಿದೆಯಾ, ಒಂದು ಪ್ರಶ್ನೆ. ಆಯ್ತಾ? ಅಂದ್ರೆ ನೀನ್ ಸರಿಯಾಗಿ ತಿಳ್ಕೊಂಡ್ ಬಂದೀಯ ಸಂಪೂರ್ಣವಾಗಿ, ಇದು ಫಸ್ಟ್ ಪಾಯಿಂಟ್. ಎರಡನೇದು, ಆ ಅದಕ್ಕೆ ಅವನು ಹೇಳ್ತಾನೆ, ಇಲ್ಲ ಇಲ್ಲ, ನನಗೆ ಯಾರೋ ಒಬ್ರು ಹೇಳಿದ್ರು, ನನಗೆ ಅಷ್ಟೇ ಗೊತ್ತು, ಅದಕ್ಕಿಂತ ಅದ್ರ ಹಿಂದೇನೋ ಮುಂದೇನೋ ಅದು ಗೊತ್ತಿಲ್ಲ, ಒಟ್ಟಲ್ಲಿ ಹೀಗಂತೆ ವಿಚಾರ ಅಂತ ಅವನು ಹೇಳಿದ. ಓಕೆ. ಆದ್ರೆ ಆ ಬಟ್ ಈ ವಿಷಯ ನನಗೆ ಕಿವಿಗೆ ಬಿತ್ತು ಅಂತೇಳಿ. ಅದಕ್ಕೆ ಸಾಕ್ರೆಟಿಸ್ ಎರಡನೇ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಹೇಳ್ತಾನೆ ಅವನು, ಆಯ್ತು, ಹಾಗಾದ್ರೆ ನಿನಗೆ ವಿಚಾರ ಸರಿಯಾಗಿ ತಿಳಿದಿಲ್ಲ ಅಂದಮೇಲೆ ನೀನು ಹೇಳಲಿಕ್ಕೆ ಹೋಗ್ಬಾರ್ದು. ಎರಡನೇದು, ಆ ಆ ವಿಚಾರ ತುಂಬಾ ಒಳ್ಳೆಯದು ಅಥವಾ ಕೆಟ್ಟದ್ದು. ಆಗ ಆ ವ್ಯಕ್ತಿ ಹೇಳ್ತಾನೆ, ಅದು ನಿಜವಾಗ್ಲೂ ಒಳ್ಳೆ ವಿಚಾರ ಅಲ್ಲ, ಒಂದ್ ರೀತಿ ಕೆಟ್ಟ ವಿಚಾರನೇ. ಕೊನೆಯದಾಗಿ ಮತ್ತೆ ಸಾಕ್ರೆಟಿಸ್ ಕೇಳ್ತಾನೆ, ನೋಡು, ನೀನು ಹೇಳಕ್ ಹೊರಟಿದ್ಯಲ್ಲಪ್ಪ ಆ ವಿಷಯನ, ಅದರಿಂದ ನನಗೇನಾದ್ರೂ ಉಪಯೋಗ ಇದೆಯಾ, ಆ ಅಥವಾ ಏನಾದ್ರೂ ಯೂಸ್ ಇದೆಯಾ ನನಗೆ? ಆಗ ಆ ವ್ಯಕ್ತಿ ನಿನಗೇನಾದ್ರೂ ಅಲ್ಲ, ಬೇರೆ ವಿಷಯ ನಿನಗೆ ಹೆಂಗೆ ನಿನಗೇನು ಯೂಸ್ ಆಗ್ತದೆ? ಅದಕ್ಕೆ ಸಾಕ್ರೆಟಿಸ್ ಹೇಳ್ತಾನೆ, ನೋಡು, ನೀನು ನನಗೆ ಹೇಳಲಿಕ್ಕೆ ಹೊರಟಿದೆಯಲ್ಲ ವಿಷಯ, ಆ, ಅದು ನಿಜವೋ ಸತ್ಯವೋ ಸುಳ್ಳೋ ಗೊತ್ತಿಲ್ಲ, ಒಟ್ಟಾರೆ ಯಾರೋ ಹೇಗ ಬಂದಿನ ಕಿವಿಗೆ ಬಿತ್ತು, ಅದನ್ನು ನನಗೆ ಹೇಳಲಿಕ್ಕೆ ಬಂದಿದ್ದು. ಎರಡನೇದು, ಆ ಅದು ನಮಗೇನಾದ್ರೂ ಉಪಯೋಗ ಬರ್ತದ? ಅದು ಇಲ್ಲ. ಜೊತೆಗೆ ಅದು ಒಳ್ಳೆ ವಿಷಯ ಅಲ್ಲ, ಅದೊಂದು ಕೆಟ್ಟ ವಿಷಯ ಅಂತ ಹೇಳ್ತೇವೆ. ಇಷ್ಟೆಲ್ಲ ಇದ್ಮೇಲೆ ಅದನ್ನ ನನಗೆ ಯಾಕೆ ನೀನು ಹೇಳ್ಬೇಕು? ಅದನ್ನ ನಾನು ಕೇಳೋದ್ರಿಂದ ನನಗೇನ್ ಸಿಗ್ತದೆ ಅಂತ ಹೇಳಿ, ಅದು ಅಂತ ವಿಷಯವನ್ನು ನನಗೆ ಹೇಳಲಿಕ್ಕೆ ಹೋಗ್ಬೇಡ ಅಂತ ಹೇಳಿ ಹೇಳ್ತಾನೆ. ಹಾಗೆ ಆ ಈ ಯಾವುದು ಅನಾವಶ್ಯಕ ವಿಚಾರಗಳಲ್ಲಿ ನಮಗೆ ಏನು ಆ ಉಪಯೋಗಕ್ಕೆ ಬಾರದೇ ಇರೋ ವಿಷಯಗಳಲ್ಲಿ ನಾವು ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ಲಿಕ್ಕೆ ಹೋಗಬಾರದು. ಹಾಗಾಗಿ ಮನಸ್ಸು ಇಲ್ಲ ಸಲ್ಲದ ವಿಚಾರದಲ್ಲಿ ತೊಡಗಿಸುವ ಮೊದಲು ವಿಷಯವನ್ನ 3 ಬಾರಿ ಈ ರೀತಿ ಸೋಸ್ಬೇಕಂತೆ. ನನಗೇನಾದ್ರೂ ಯೂಸ್ ಇದೆಯಾ, ಆ ವಿಷಯ ಏನಾದ್ರೂ ಮೊದಲನೇದಾಗಿ ಅದು ಸತ್ಯವೋ ಸುಳ್ಳು ಅಥವಾ ಗಾಸಿಪ್ಪು. ಎರಡನೇದು, ಹೋಗ್ಲಿ ನನಗೇನು ಯೂಸ್ ಇದೆ, ಆಮೇಲೆ ಅದು ವಿಷಯ ಒಳ್ಳೇದೋ ಕೆಟ್ಟದ್ದು, ಈ ರೀತಿ ಸೋಸ್ಬೇಕಂತೆ 3 ಬಾರಿ ಸೋಸಿ. ಅದು ಒಂದು ವೇಳೆ ಅದು ಏನು ಬೇಡ ಅಂತ ಆದ್ರೆ, ವೈರಾಗ್ಯವನ್ನ ತಾಳಿ ಮನಸ್ಸನ್ನ ಏಕಾಗ್ರ ಮಾಡುವ ಸಾಧನೆಯಲ್ಲಿ ಮನಸ್ಸಿಗೆ ಅಭ್ಯಾಸ ಮಾಡು, ಅದನ್ನು ಬಿಟ್ಟುಬಿಡು, ಅದನ್ನು ಮತ್ತೆ ಮತ್ತೆ ಕೆದಕೋ ಪ್ರಯತ್ನ ಮಾಡಬೇಡ
ಹಾಗಾಗಿ ಮತ್ತೆ ಆ ಏನಂತೀವಿ, ಆ ಅರ್ಜುನ ಪ್ರಶ್ನೆ ಮಾಡ್ತಾನೆ ನೋಡು. ಅವನಿಗೆ ಡೌಟ್ ಬಂತು ಏನಂತಂದ್ರೆ, ಈಗ ನೀನು ಹೇಳಿದೆ ಧ್ಯಾನ ಮಾಡಬೇಕು, ಧ್ಯಾನ ಸಾಧನೆ ಮಾಡಬೇಕು, ಸಮಾಧಿ ಸ್ಥಿತಿ ತಲುಪಬೇಕು, ಒಳಗೆ ನನ್ನ ದರ್ಶನ ಮಾಡಬೇಕು, ಕೊನೆಗೆ ಅವನು ಮೋಕ್ಷಕ್ಕೆ ಬರ್ತಾನೆ ಅಂದ್ರೆ ತಾನು ಅದೇ ಯೋಗಿಯಾಗಿ ಯೋಗ ಸಿದ್ಧಿಯಿಂದ ನನ್ನನ್ನು ಬಂದು ಸೇರ್ತಾನೆ ಅಂತ ಹೇಳಿ. ಅದಕ್ಕೆ ಅರ್ಜುನ ಹೇಳಿದ ನೋಡು, ಆ ಈಗ ಮನುಷ್ಯ ಅಂದ್ರೆ ಅವನಿಗೆ ಬೇಕಾದಷ್ಟು ತಾಪತ್ರಯಗಳಿರ್ತದೆ, ಸಂಸಾರದ ಬಂಧನದಲ್ಲಿ ಬೇಯ್ತಾ ಇರ್ತಾನೆ. ಒಬ್ಬೊಬ್ರು ಕರ್ಮ ಒಂದೊಂದು ರೀತಿ ಇರ್ತದೆ, ಕೆಲವರಿಗೆ ಅಷ್ಟು ಸಾಧನೆ ಮಾಡ್ಲಿಕ್ಕೆ ಆಗೋಲ್ಲ, ಕೆಲವರು ಒಟ್ಟಿನಲ್ಲಿ ಒಬ್ಬೊಬ್ರದ್ದು ಒಂದೊಂದು ರೀತಿ ಸ್ಥಿತಿ ಇರ್ತದೆ. ಯಾಕೆ ಎಲ್ಲರಿಗೂ ಒಂದೇ ತರದ ಅನುಕೂಲ ಎಲ್ಲದ ವ್ಯವಸ್ಥೆ ಇರೋಲ್ಲ. ಅವರಿಗೆ ಕೆಲವರಿಗೆ ಬಹಳ ಸಮಯ ಧ್ಯಾನ ಮಾಡುವಾಗ ಅವಕಾಶ ಸಿಗ್ತದೆ, ಕೆಲವರಿಗೆ ಸಿಗೋಲ್ಲ, ಕೆಲವರಿಗೆ ಮನೆಯಲ್ಲಿ ಸಪೋರ್ಟ್ ಸಿಗೋಲ್ಲ. ವಿಚಿತ್ರ, ಒಬ್ಬೊಬ್ರದ್ದು ಒಂದೊಂದು ರೀತಿ ಇರ್ತದೆ. ಆದ್ರೂ ಯಥಾಸ್ಥಿತಿ ಎಷ್ಟಾಗ್ತದೋ ಅಷ್ಟು ಮಾಡ್ತಾ ಬರ್ತಾ ಇರ್ತಾರೆ. ಆದ್ರೆ ಎಲ್ಲದಕ್ಕೂ ಒಂದು ಅಂತ್ಯ ಅನ್ನೋದು ಬರ್ತದಲ್ಲ. ಕೆಲವರಿಗೆ ಇನ್ನು ಕೆಲವರಿಗೆ ಪಾಪ ವಯಸ್ಸು ಆದ್ಮೇಲೆ ಈ ಧ್ಯಾನದ ಬಗ್ಗೆ ಗೊತ್ತಾಗ್ತದೆ. ಇನ್ನು ಕೆಲವರಿಗೆ ಆ ಈ ತರ ಏನೇನೋ ಇರ್ತದೆ ಸಮಸ್ಯೆ. ಆದ್ರೆ ಎಲ್ಲರಿಗೂ ಸಂಪೂರ್ಣವಾಗಿ ಧ್ಯಾನದಲ್ಲಿ ಸಾಧನೆ ಮಾಡಿ ಎನ್ಲೈಟನ್ಮೆಂಟ್ ಅದನ್ನ ಹೊಂದಲಿಕ್ಕೆ ಎಲ್ಲರಿಗೂ ಸಾಧ್ಯ ಆಗಲ್ಲ. ಹಾಗಾದ್ರೆ ಮತ್ ಒಂದ್ ವೇಳೆ ಸಾಧ್ಯ ಆಗಲ್ಲಲ್ಲಪ್ಪ. ಎಲ್ಲರ ಮೂಲ ಉದ್ದೇಶ ಏನು, ಲಾಸ್ಟ್ ಎನ್ಲೈಟೈನ್ಮೆಂಟ್ ಆಗ್ಬೇಕಂತ. ಎಲ್ಲರೂ ಎನ್ಲೈಟೈನ್ಮೆಂಟ್ ಆಗ್ಬಿಡ್ತಾರೆ ಧ್ಯಾನ ಮಾಡಿದವರು. ಅದು ಆಗ್ತಾರೆ ಹೌದು, ಆದ್ರೆ ಒಂದೇ ಜನ್ಮದಲ್ಲಿ ಅಥವಾ ಅದೇ ಜನ್ಮದಲ್ಲಿ ಅದು ಸಾಧ್ಯ ಆಗೋದು. ಮತ್ತೆ ಸಾಧ್ಯ ಆಗ್ಲಿಲ್ಲ ಅಂತ ಆದ್ರೆ ಅಷ್ಟು ದಿನ ಮಾಡಿದ ಅವನು ವ್ಯರ್ಥ ಆಗ್ಬಿಡ್ತಲ್ವ. ಅದಕ್ಕೆ ಏನ್ ಮಾಡಬೇಕು? ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ ನೋಡು, ಯೋಗದಲ್ಲಿ ಸಾಧನೆಯನ್ನು ಮಾಡಿದ್ರೆ, ಅದರಲ್ಲೂ ಧ್ಯಾನ ಮಾಡೋದಕ್ಕೂ ಪ್ರಯತ್ನ ಮಾಡಿ ಆ ಹಂತದಲ್ಲಿ ಶ್ರದ್ಧೆಯಿಂದ ಏಕಾಗ್ರತೆಗೆ ಪ್ರಯತ್ನಿಸಿದ, ಯಾವುದೋ ಕಾರಣದಿಂದ ಅದು ಪರಿಪೂರ್ಣ ಆಗ್ಲಿಲ್ಲ ಅಂದ್ರೆ ಧ್ಯಾನ ಮಾಡಿದ ಪಾಪ, ಯಾರೋ ಹೇಳ್ಕೊಟ್ರು ತಿಳ್ಕೊಂಡ, ಯಥಾಶಕ್ತಿ ಪ್ರಯತ್ನ ಮಾಡ್ತಾ ಇದ್ದ, ಆದ್ರೆ ಎನ್ಲೈಟನ್ಮೆಂಟ್ ಆಗುವಷ್ಟು ಮಾಡ್ಲಿಲ್ಲ. ಯಾವುದೋ ಕಾರಣದಿಂದ ಒಬ್ಬ ಧ್ಯಾನಿಯಾಗಿ ಅವನು ಯಾವ ಗುರಿಯನ್ನ ತಲುಪಬೇಕಾಗಿತ್ತು ಅಂದ್ರೆ ಎನ್ಲೈಟನ್ಮೆಂಟ್, ಅದನ್ನ ತಲುಪಲಿಕ್ಕೆ ಸಾಧ್ಯ ಆಗ್ಲೇ ಇಲ್ಲ ಅಂತ ತಿಳ್ಕೊ. ಅಂದ್ರೆ ಮಧ್ಯೆ ಸತ್ತ ಹೋಗ್ಬೇಕಾಗಿ ಬಂತು. ಆಗ ಏನಾಗ್ತದೆ ಅವನ ಕತೆ? ಅದಕ್ಕೆ ಕೃಷ್ಣ ಹೇಳ್ತಾನೆ, ಸಾಧನೆಯ ದಾರಿಯಲ್ಲಿ ಸಾಗಿದವರು ಇಹದಲ್ಲಿ ಆಗಲಿ ಪರದಲ್ಲಿ ಆಗಲಿ ಏನನ್ನೂ ಕಳೆದುಕೊಳ್ಳುವುದಿಲ್ಲ. ಅರ್ಜುನ, ನಿನಗೆ ಹೇಳ್ತೀನಿ ಕೇಳು, ಒಳ್ಳೆಯದನ್ನ ಮಾಡಿದವರಿಗೆ ಎಂದೂ ಕೆಟ್ಟದ್ದು ಪಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಪ್ರಕೃತಿಯ ನಿಯಮ, ಅಂದ್ರೆ ಯೂನಿವರ್ಸಲ್ ಪ್ರಿನ್ಸಿಪಲ್ ಅದು. ಯಾರು ಒಳ್ಳೇದು ಮಾಡ್ತಾರೆ ಅವರಿಗೆ ಯಾವತ್ತೂ ಕೆಟ್ಟದಾಗಲ್ಲ, ಇಲ್ಲಿಯೂ ಮೇಲೂ. ಹಾಗಾಗಿ ಅರ್ಜುನನ ಹೇಳ್ತಾ ಇದ್ದಾನೆ ನೋಡು ಪಾರ್ಥ. ಪಾರ್ಥ ಅಂದ್ರೆ ದಡವನ್ನ ತಿಳಿದವನಂತ, ಅಂದ್ರೆ ಸಾಧನೆ ಈಗಾಗ್ಲೇ ಆಲ್ರೆಡಿ ಅವನಿಗೆ ಗೊತ್ತಿದೆ ಸಾಧನೆ ಅಂದ್ರೆ ಏನು ಅಂತ ಹೇಳಿ. ಸಾಧನೆ ಮಾಡಿದಾನೆ ಈಗಾಗ್ಲೇ. ಸಾಧನೆಯ ಹಾದಿಯಲ್ಲಿ ಹೆಜ್ಜೆ ಇಟ್ಟವನು ಒಮ್ಮೆಗೆ ಭಗವಂತನನ್ನ ಕಾಣದಿದ್ದರೂ ಕೂಡ ಆತ ಎಂದೂ ಮಧ್ಯದಲ್ಲಿ ಮುಳುಗೋದಿಲ್ಲ. ಆತ ಸಾಧನೆಯ ಆಚೆ ದಡವನ್ನು ಸೇರಿಯೇ ಸೇರ್ತಾನೆ. ಒಳ್ಳೆಯದನ್ನ ಮಾಡಿದವರಿಗೆ, ಒಳ್ಳೆಯ ಮಾರ್ಗವನ್ನ ತುಳಿದವರಿಗೆ ಎಂದೂ ಕೆಟ್ಟದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ನನ್ನ ಜೀವನದಲ್ಲಿ ಎಂದೂ ಕೆಟ್ಟ ಕೆಲಸ ಮಾಡಿಲ್ಲ, ಯಾವತ್ತೂ ಒಬ್ಬರಿಗೆ ಕೇಡನ್ನ ಬಯಸಿಲ್ಲ. ಆದ್ರೆ ಯಾಕೆ ನನಗೆ ದೇವರು ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದಾರೆ ಅಂತ ಕೆಲವರು ಹೇಳೋದುಂಟು ಅಲ್ವಾ. ನಾವು ಜೀವನದಲ್ಲಿ ಕೆಟ್ಟದ್ದನ್ನೇ ಮಾಡಿಲ್ಲ, ಕೆಟ್ಟದ್ದನ್ನೇ ಎಣಿಸಿಲ್ಲ ಎನ್ನುವುದು ಕೇವಲ ಅದು ಈ ಜನ್ಮಕ್ಕೆ ಮಾತ್ರ ಸೀಮಿತ ಇರೋಲ್ಲ. ನಮ್ಮ ಹಿಂದಿನ ಜನ್ಮದ ಕರ್ಮ ಫಲಕ್ಕೆ ಅನುಗುಣವಾಗಿರ್ತದೆ. ಯಾರಿಗೊತ್ತು, ನಾವು ಇವಾಗ ಬಹಳ ಒಳ್ಳೆಯವರಿದ್ದೀವಿ, ಆದ್ರೆ ಹಿಂದಿನ ಜನ್ಮದಲ್ಲಿ ಎಲ್ಲೆಲ್ಲಿ ಯಾರ್ಯಾರಿಗೆ ಏನೇನು ದ್ರೋಹ ಮಾಡಿದ್ವು ಯಾರಿಗೂ ಗೊತ್ತಿದೆ. ಹಾಗಾಗಿ ಜೀವದ ಗತಿ ಅನಾದಿ ಅನಂತ. ಅದಕ್ಕೆ ಅದನ್ನ ಹೇಗೆ ಯಾವುದು ಅಂತ ಅದನ್ನ ತಿಳ್ಕೊಳ್ಳೋದು ಬಹಳ ಕಷ್ಟ ಇದೆ. ಹಾಗಾಗಿ ಅದು ಜನ್ಮದಿಂದ ಜನ್ಮಕ್ಕೆ ಹರಿದು ಬರುವ ಒಂದು ಪ್ರವಾಹ ಇದ್ದಾಗೆ. ನಾವು ಈ ಜನ್ಮದಲ್ಲಿ ಒಂದು ದುರಂತ ಅಥವಾ ಕಷ್ಟಕ್ಕೆ ಒಳಗಾದ್ರೆ ಅದಕ್ಕೆ ಕಾರಣ ಭೂತವಾಗಿರುವಂತಹ ಇನ್ನೊಂದು ಕ್ರಿಯೆ ಕಾರಣವಾಗಿರ್ತದೆ, ಅಂದ್ರೆ ನಮ್ಮ ಹಿಂದಿನ ಜನ್ಮದ ಕರ್ಮ ಕಾರಣವಾಗಿರ್ತದೆ. ಹಾಗಾಗಿ ಕೆಟ್ಟದ್ದನ್ನ ಮಾಡದವನು ಕೆಟ್ಟದ್ದನ್ನ ಪಡೆಯುವುದಿಲ್ಲ, ಒಳ್ಳೆಯದನ್ನ ಮಾಡಿದವನು ಒಳ್ಳೆಯದನ್ನ ಪಡೆಯದೇ ಇರುವುದಿಲ್ಲ. ಹಾಗಾಗಿ ಇದು ಸರ್ವಕಾಲಿಕ ಸತ್ಯ. ಅಂದ್ರೆ ಇವತ್ತು ನಾವು ಬಹಳ ಒಳ್ಳೆಯವರಿದ್ದೀವಿ, ಯಾರಿಗೆ ದ್ರೋಹ ಮಾಡಲ್ಲ, ಏನಂತ ದಗ ವಂಚನೆ ಮೋಸ ಏನಿಲ್ಲ, ಬಹಳ ಸಿನ್ಸಿಯರ್ ಆಗಿರ್ತೀವಿ. ಆದ್ರೂ ಕೆಟ್ಟದಾಗ್ತಾ ಇದೆ. ಅದಕ್ಕೆ ಕಾರಣ, ಹೌದು, ನೀನು ಹಿಂದೆ ತಪ್ಪು ಮಾಡಿದ್ದಿ, ಅದಕ್ಕೆ ನಿನಗೆ ಇವತ್ತು ಕೆಟ್ಟದಾಗ್ತಾ ಇದೆ. ಹಾಗಾಗಿ ನೀನು ಬರೀ ಇವತ್ತಿನ ಮಾತ್ರ ಯೋಚನೆ ಮಾಡಬೇಡ, ಹಿಂದಿಂದು ಇದೆಯಪ್ಪ ಅಂತ ಹೇಳಿ ಯಾರು ಯೋಗಾಭ್ಯಾಸವನ್ನು ಮಾಡಿ ಧ್ಯಾನಕ್ಕೆ ಪ್ರಯತ್ನ ಮಾಡಿ ಕೆಲವು ಮೆಟ್ಟಿಲುಗಳನ್ನು ಏರಿ ಯಾವುದೋ ಕಾರಣದಿಂದ
ಅವನು ಆಯಸ್ಸು ಮುಗಿತದೆ. ಅಲ್ಲೇ ಅದನ್ನು ಸಾಧನೆ ನಿಲ್ಲಿಸಿದ ಅವನು ಸತ್ತು ಹೋಗ್ತಾನೆ. ಅಂದ್ರೆ ಮೋಕ್ಷ ಸಿಗಲಿಲ್ಲ ಅವನಿಗೆ, ಅಂದ್ರೆ ದೇವರನ್ನ ಹೋಗಿ ಸಿಗಲಿಲ್ಲ, ಏನು ಕಾಣಲಿಲ್ಲ. ಬದಲಾಗಿ ಅವನು ಪುನಃ ಜನ್ಮ ತಗೊಂಡು ಬರ್ತಾನೆ. ಆದ್ರೆ ಮತ್ತೆ ಜನ್ಮ ತಗೊಂಡು ಬರ್ತಾನಲ್ವ, ಅವನು ಈ ಸಾಧನೆ ಎನ್ನುವ ಏನಂತೀವಿ ಏಣಿಯಲ್ಲಿ ಎಷ್ಟನೇ ಮೆಟ್ಟಿಲು ಹತ್ತಿದ್ದ, ಅದೇ ಮೆಟ್ಟಿಲಿನಿಂದಲೇ ಅವನ ಮುಂದಿನ ಜನ್ಮದಿಂದ ಅವನ ಸಾಧನೆ ಶುರುವಾಗ್ತದೆ. ಅವನು ಅಷ್ಟು ದಿನ ಮಾಡಿದ ಸಾಧನೆ ಯಾವತ್ತೂ ಬರ್ತಲ್ಲ, ದೇಹ ಹೋಗಿರ್ತದೆ ಅಷ್ಟೇ. ಆದರೆ ಸಾಧನೆ, ಆಧ್ಯಾತ್ಮಿಕ ಸಾಧನೆ ಅನ್ನುವುದು ಯಾವತ್ತೂ ಅವನಿಗೆ ಮತ್ತೆ ಪುನಃ ಹೊಸದಾಗಿಂದ ಮಾಡುವುದು ಅಂತ ಇರೋದು. ಅದೇ ನಿಜವಾಗಲೂ ಪ್ರತಿಯೊಬ್ಬ ನಾವೇನಾದ್ರೂ ತಗೊಂಡು ಹೋಗೋದು ಅಂತಿದ್ರೆ ಅದು ನಾವು ಮಾಡಿದ ಆಧ್ಯಾತ್ಮಿಕ ಸಾಧನೆ. ಅದು ಬಿಟ್ಟರೆ ಹಾಗಾಗಿ ಯಾರು ದೇಹವನ್ನು ತ್ಯಾಗ ಮಾಡ್ತಾನೆ ಅವನ ಪುಣ್ಯಕ್ಕೆ ಅನುಗುಣವಾಗಿ ಲೋಕವನ್ನು ಪಡಿತಾನೆ. ಬಹಳ ಕಾಲದ ತನಕ ಅಲ್ಲಿ ಸುಖವನ್ನು ಅನುಭವಿಸ್ತಾನೆ. ಮತ್ತೆ ಭೂಮಿಯಲ್ಲಿ ಸಾಧನೆ ಮಾಡ್ಲಿಕ್ಕೆ ಅಂತ ಹೇಳಿ ಏನು ಏನು ಅವನ ಸಾಧನೆಗೆ ಅನುಗುಣವಾಗಿ ಮುಂದೆ ನಾನು ಹೇಗೆ ಸಾಧನೆಗೆ ಎಲ್ಲಿಗೆ ನಿಲ್ಲಿಸಿದ್ದೆ, ಎಲ್ಲಿಂದ ನಾನು ಸಾಧನೆ ಮುಂದುವರಿಸಬೇಕು, ಅಂತಹ ಒಂದು ಜಾಗವನ್ನ, ವ್ಯಕ್ತಿಯನ್ನ, ತಂದೆ ತಾಯಿ ಅಥವಾ ಕುಟುಂಬ ಪ್ರತಿಯೊಂದನ್ನು ತಾನು ಆಯ್ಕೆ ಮಾಡಿಕೊಂಡು ಆತನಿಗೆ ಯಾವುದೇ ಐಹಿಕ ಭೋಗದ ಕೊರತೆ ಕಾಡದ ಹಾಗೆ, ಅಥವಾ ಅವನ ಒಂದು ಸಾಧನೆಗೆ ಎಲ್ಲೂ ತೊಂದರೆ ಆಗಬಾರ್ದು, ಅಥವಾ ಅದಕ್ಕೆ ಬೇಕಾದಂಥದ್ದು ವಾತಾವರಣವನ್ನ ನೋಡಿಕೊಂಡು ಅವನು ಮತ್ತೆ ಜನ್ಮ ತಗೊಂಡು ಬರ್ತಾನೆ. ಯಾವುದಕ್ಕೆ ಎಲ್ಲರೂ ಸಹಕಾರವನ್ನು ಕೂಡ ಕೊಡುತ್ತಾರೆ. ಯೋಗ ಸಾಧಕ ಇದ್ದಲ್ಲಿ ಹುಟ್ಟುತ್ತಾನೆ, ಸಿದ್ಧರು ಇದ್ದಲ್ಲಿ ಹುಟ್ಟುತ್ತಾನೆ, ಯೋಗಿಗಳು ಇದ್ದಲ್ಲಿ ಹುಟ್ಟುತ್ತಾನೆ. ಆತ ಅಂತಹ ಗರ್ಭದಿಂದಲೇ ಆತನಿಗೆ ಯೋಗದ ದೀಕ್ಷೆ ಆಗ್ತದೆ. ಹಿಂದಿನ ಜನ್ಮದಲ್ಲಿ ಆತ ಸಾಧನೆಯ ಯಾವ ಮೆಟ್ಟಿಲನ್ನು ಹತ್ತಿದ್ನೋ ಆ ಮೆಟ್ಟಿಲನ್ನು ಸುಲಭವಾಗಿ ಆತ ತಲುಪಿ ಅಲ್ಲಿಂದ ಮುಂದಿನ ಸಾಧನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಆಧ್ಯಾತ್ಮ ಸಾಧನೆ ಇಲ್ಲಿನ ವಿಶೇಷ ಅದು. ಒಂದು ಜನ್ಮದಲ್ಲಿ 2 ಮೆಟ್ಟಿಲು ಹತ್ತಿದ್ದ, ಮುಂದಿನ ಜನ್ಮದಲ್ಲಿ ನೇರವಾಗಿ ಅವನ 3ನೇ ಮೆಟ್ಟಿಲಿಂದ ಹೆಜ್ಜೆ ಹಾಕ್ತಾನೆ. ಈ ಕಾರಣದಿಂದಾಗ್ಲಿ ಸಾಧನೆ ವ್ಯರ್ಥ ಅಲ್ಲ. ಹಾಗಾಗಿ ನಾ ಈ ಜನ್ಮದಲ್ಲೇ ಸಂಪೂರ್ಣವಾಗಿ ಸಾಧಿಸಲಿಲ್ಲ ಅಂತ ಹೇಳಿ ಯಾರೂ ನಿರಾಶೆ ಆಗಬೇಕಾಗಿಲ್ಲ. ಈ ರೀತಿ ಪಕ್ವವಾದ ಜೀವ ಯೋಗ ಸಿದ್ಧರ ಮನೆಯಲ್ಲೇ ಹುಟ್ಟುತ್ತಾನೆ. ಯಾರು ಯೋಗಿಗಳಿರ್ತಾರೆ, ಯಾರು ತಪಸ್ವಿಗಳಿರ್ತಾರೆ, ಅಂದ್ರೆ ಯಾರು ಧ್ಯಾನ ಮಾಡ್ತಾ ಇರ್ತಾರೆ, ಅಂತಹ ಧ್ಯಾನಿಗಳ ಹೊಟ್ಟೆಯಲ್ಲಿ ಯಾರು ಹುಟ್ಟಿ ಬರ್ತಾನೆ, ಈಗಾಗಲೇ ಧ್ಯಾನ ಸಾಧನೆ ಮಾಡಿ ಇನ್ನೇನು ಸ್ವಲ್ಪದರಲ್ಲಿ ಪರಿಪೂರ್ಣ ಆಗಿಲ್ಲ, ಹಾಗಾಗಿ ಪುನಃ ಅದನ್ನು ಮುಂದುವರಿಸಲಿಕ್ಕಾಗಿ ಒಬ್ಬ ಯೋಗಿ, ಸಿದ್ಧ ಪುರುಷ, ಮಹಾತ್ಮ ಇನ್ನು ಈಗಾಗಲೇ ಯಾರು ಧ್ಯಾನಿಗಳಿರ್ತಾರೆ ಅವರ ಹೊಟ್ಟೆಯಲ್ಲಿ ಹುಟ್ಟಿ ಬರುತ್ತಾನೆ ಅಂತ ಹೇಳ್ತಾ, ಹಿಂದಿನ ಜನ್ಮದಲ್ಲಿ ಅವನು ಏನೇ ಸಾಧನೆ ಮಾಡಿದ್ದ ಅವೆಲ್ಲವೂ ಸುಪ್ತ ಪ್ರಜ್ಞೆಯಲ್ಲಿ ಹುದುಗಿರುತ್ತದೆ. ಅದಕ್ಕಾಗಿ ಅನುಗುಣವಾದ ವಾತಾವರಣ ಸಿಕ್ಕ ತಕ್ಷಣ ಅದು ಜಾಗೃತವಾಗ್ತದೆ. ಅಂದ್ರೆ ಸುಪ್ತ ಪ್ರಜ್ಞೆ ಅವನಿಗೆ ಏನಂತೀವಿ, ಆ ಅದು ಒಳಗಿರ್ತದೆ ಅದೆಲ್ಲ, ಆದ್ರೆ ಅವನಿಗೆ ಇನ್ನೂ ಅದ್ರ ಬಗ್ಗೆ ಅರಿವಿರಲ್ಲ. ಆದ್ರೆ ಅದಕ್ಕೆ ಬೇಕಾದಂತ ವಾತಾವರಣ, ಅಥವಾ ಯಾರೋ ಹೇಳಿದ್ರು ಧ್ಯಾನದ ಬಗ್ಗೆ, ಹೇಳಿದ ಕೂಡಲೇ ಅವನ ಮನಸ್ಸು ಟ್ಯೂನ್ ಆಗ್ತದೆ. ಓ, ನಾನು ಧ್ಯಾನ ಮಾಡಬೇಕು ಅನ್ನೋ ಮನಸ್ಸು ಬಂದೇ ಬಿಡ್ತದೆ. ಅಂದ್ರೆ ಅದು ಇದಕ್ಕೆ ತಾಕೆ ಬಂದಿದ್ದಲ್ಲ, ಅವನಿಗೆ ಪೂರ್ವ ಜನ್ಮದಲ್ಲಿ ಅವನು ಸಾಧನೆ ಮಾಡಿ ಅದರ ಒಂದು ಪರಿಪೂರ್ಣವಾದ ಅವನಿಗೆ ಅಭ್ಯಾಸ ಇದೆ. ಹಾಗಾಗಿ ಆದ್ರೆ ಅದರ ಅರಿವು ಇನ್ನೂ ಬಂದಿರಲಿಲ್ಲ ಅವನಿಗೆ. ಯಾರೋ ಹೇಳಿದ್ರು ಅಥವಾ ಯಾರೋ ಮಾಡ್ತಾ ಇದ್ರು, ಎಲ್ಲಿಗೋ ಹೋಗಿದ್ದ ನೋಡಿದ, ಆಗ ಅನಿಸ್ತು ಅವನಿಗೆ ನಾವು ಮಾಡಬೇಕು ಅಂತ. ಆ ಕೂಡಲೇ ಅವನು ಕಾರ್ಯಪ್ರವೃತ್ತನಾಗ್ತಾನೆ, ಸಾಧನೆಗೆ ಮುಂದಾಗ್ತಾನೆ. ಒಂದು ವೇಳೆ ಹಿಂದಿನ ಜನ್ಮದಲ್ಲಿ ಹೆಚ್ಚು ಬೆಳವಣಿಗೆ ಆಗದೇ ಇದ್ದಿದ್ರೆ ಆ ಅಲ್ಲಿ ಆ ಅವನು ಸ್ವಲ್ಪ ಹಿಂದೇಟ್ ಹಾಕ್ತಾನೆ, ಅದನ್ನ ಮತ್ತೆ ವಿಮರ್ಶೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಜೊತೆಗೆ ಅವನಿಗೆ ಒಂದೇ ಸಾರಿ ಬರ್ಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು. ಹಾಗಾಗಿ ಪೂರ್ವ ಜನ್ಮದ ಸಂಸ್ಕಾರ ಸದಾ ನಮ್ಮೊಂದಿಗಿರುತ್ತಪ್ಪ. ಆ ಸಂಸ್ಕಾರದೊಂದಿಗೆ ನಾವು ಸಾಧನೆಯ ಹಾದಿಯಲ್ಲಿ ಮುಂದುವರಿಬೇಕು. ಧ್ಯಾನ ಯೋಗ ಎಂಬುದು ಒಂದು ಜನ್ಮದ ಸಾಧನೆಯಲ್ಲ. ಕೃಷ್ಣ ಹೇಳ್ತಾ ಇದ್ದಾನೆ ನೋಡು, ಒಬ್ಬ ಯೋಗಿ ಆಗಿ ನನ್ನನ್ನ ಪಡಿತಾನೆ ಅಂತಂದ್ರೆ ಅದು ಕೇವಲ ಒಂದೇ ಜನ್ಮದಲ್ಲಿ ಸಾಧನೆ ಮಾಡಿ ಬರೋದಲ್ಲ. ಈ ಹಿಂದಿನ ಜನ್ಮದಲ್ಲಿ ಎಲ್ಲಿವರೆಗೂ ಮಾಡಿದ್ದು ಅದನ್ನ ಈ ಜನ್ಮದಲ್ಲಿ ಮುಂದುವರಿಸು. ಈ ಜನ್ಮದಲ್ಲಿ ಆಯ್ತು ಅಂದ್ರೆ ಇಲ್ಲಿಗೆ ಕೊನೆ ಆಗ್ತದೆ, ಇದೇ ಜನ್ಮ ಕೊನೆ ಆಗ್ತದೆ. ಒಂದು ವೇಳೆ ಇಲ್ಲೂ ಆಗ್ಲಿಲ್ಲ, ಪುನಃ ಮತ್ತೆ ಇನ್ನೊಂದು ಜನ್ಮ ತಗೊಂಡು ಬಾ. ಎಲ್ಲಿವರೆಗೆ ನೀನು ಬಂದು ನಿಲ್ಸಿದ್ಯೋ ಅಲ್ಲಿಂದ ಪುನಃ ಅದನ್ನ ಶುರು ಮಾಡು. ಆ ಜನ್ಮದಲ್ಲಿ ಹೀಗೆ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ನಿರಂತರವಾಗಿ ಜನ್ಮಗಳನ್ನ ತಗೊಳ್ತಾ ಇರ್ತಾನೆ. ಎಲ್ಲಿಯವರೆಗೆ ಅವನು ಆಧ್ಯಾತ್ಮಿಕವಾಗಿ ಎತ್ತರಕ್ಕೆ ಏರಿದ್ದ, ಅಲ್ಲಿಂದಲೇ ಈ ಉದಾಹರಣೆಗೆ ನಾವು 1ರಿಂದ 5ನೇ ಕ್ಲಾಸ್ ಒಂದು ಸ್ಕೂಲಲ್ಲಿ ಓದ್ತೀವಿ. ನೆಕ್ಸ್ಟ್ 6, 7 ಇನ್ನೊಂದು ಇದರಲ್ಲಿ ಓದ್ತೀವಿ. ಆಮೇಲೆ ಹೈಸ್ಕೂಲ್ 8, 9, 10 ಇನ್ನೊಂದು, ಹೀಗೆ ಇನ್ನೊಂದು ಕಾಲೇಜ್ ಚೇಂಜ್ ಮಾಡಿದ್ವಿ, ಸ್ಕೂಲ್ ಚೇಂಜ್ ಮಾಡಿದ್ವಿ ಅಂತ ಅಲ್ಲಿ ಮತ್ತೆ 1ನೇ ಕ್ಲಾಸಿಂದ ಓದಲ್ಲ. ಹಾಗೆ ಜನ್ಮಗಳು ಚೇಂಜ್ ಆಗ್ಬೋದು, ಆದ್ರೆ ಆಧ್ಯಾತ್ಮಿಕವಾಗಿ ಅವನು ಏರಿದ ಮೆಟ್ಟಿಲುಗಳು ಚೇಂಜ್ ಆಗೋದಿಲ್ಲ. ಹಾಗಾಗಿ ಸಾಧನೆ ಬಹಳ ಮುಖ್ಯವಾದದ್ದು, ಅಂತರಂಗದ ಪ್ರಪಂಚದ ಸಾಧನೆ. ಹೊರಗಡೆ ಸ್ನಾನ, ಪೂಜೆ, ಹೋಮ ಹವನ ಏನೇ ಮಾಡಿದ್ರೂ ಕೂಡ ಅದಕ್ಕಿಂತ ಮಿಗಿಲಾದದ್ದು ಅಂತರಂಗ ಪ್ರಪಂಚ. ಅಂದ್ರೆ ನಿನ್ನ ಒಳಗೆ
ಬಹಳ ಶುದ್ಧವಾಗಿರ್ಬೇಕಪ್ಪ. ಸದಾ ಜಾಗೃತನಾಗಿರ್ಬೇಕು. ಯಾರು ಅಂತರಂಗದಲ್ಲಿ ಏಕಾಗ್ರವಾಗಿ ಭಗವಂತನನ್ನ ಧ್ಯಾನಿಸಬಲ್ಲನೋ ಅವನು ತಪಸ್ಸು ಮಾಡುವವನಿಗಿಂತಲೂ ದೊಡ್ಡವ. ತಪಸ್ಸು ಅಂತಂದ್ರೆ ಏನಂತೀವಿ, ಯಮ ನಿಯಮಗಳು. ಉದಾಹರಣೆಗೆ ಬೆಳಿಗ್ಗೆ ಹೇಳ್ತಾನೆ, ಸ್ನಾನ ಮಾಡ್ತಾನೆ, ಎಲ್ಲ ಸಂಧ್ಯಾ ವಂದನೆ ಮಾಡ್ತಾನೆ, ದೇಹ ದಂಡನೆ ಮಾಡ್ತಾನೆ, ಉಪವಾಸ ಇರ್ತಾನೆ, ಬ್ರಹ್ಮಚರ್ಯ ಪರಿಪಾಲನೆ ಮಾಡ್ತಾನೆ, ಏಕಾದಶಿ ಮಾಡ್ತಾನೆ, ಉಪವಾಸ ಮಾಡ್ತಾನೆ, ದೇವಿಗೆ ಪೂಜೆ ಮಾಡ್ತಾನೆ, ಅಭಿಷೇಕ ಮಾಡ್ತಾನೆ, ಮಂಗಳಾರತಿ ಮಾಡ್ತಾನೆ, ಸಿಕ್ಕ ಸಿಕ್ಕ ದೇವಸ್ಥಾನಕ್ಕೆ ಹೋಗ್ತಾನೆ, ಆ ಭಜನೆ ಮಾಡ್ತಾನೆ, ಎಲ್ಲ ಮಾಡ್ತಾನೆ ಮಾಡ್ತಾನೆ ಮಾಡ್ತಾನೆ. ಒಂದು ಹಬ್ಬ ಬಿಡಲ್ಲ, ಒಂದು ತೀರ್ಥಕ್ಷೇತ್ರ ಬಿಡಲ್ಲ, ಎಲ್ಲಾ ಕಡೆ ಹೋಗ್ತಾನೆ, ಎಲ್ಲಾ ಕಡೆ ಹೋಗ್ತಾನೆ ಹೋಗ್ತಾನೆ. ಆದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ ಇದು ತಪಸ್ಸು. ಇದು ಇದು ಏನಂತೀವಿ, ಯಮ ನಿಯಮ. ಇದನ್ನ ತಪಸ್ಸು ಅಂತ ಕರೀತಾರೆ. ಆ ಹೀಗೆ ಇವನಿಗಿಂತಲೂ ಅಂತರಂಗದಲ್ಲಿ ಇದನ್ನ ಯಾವುದೂ ಮಾಡೋದಲ್ಲ, ಇನ್ನೊಬ್ಬ ಇದ್ದಾನೆ, ಇದನ್ನೆಲ್ಲ ಮಾಡ್ತಾನೆ ಒಬ್ಬ. ಇವನು ಒಬ್ಬ ಯಾವುದೋ ದೇಹ ದಂಡನೆ ಮಾಡ್ತಾನೆ. ಅಂದ್ರೆ ಸ್ನಾನ ಬೆಳಗ್ಗೆ 4 ಗಂಟೆ 3 ಗಂಟೆಗೆ ಹೇಳ್ತಾನೆ, ಎದ್ದು ತಣ್ಣೀರು ಸ್ನಾನ ಮಾಡ್ತಾನೆ. ಎಂತ ಕೊರೆಯೋ ಚಳಿ ಇರ್ಲಿ, ಸ್ನಾನ ಮಾಡ್ತಾನೆ. ಹೇಳ್ತಾನೆ, ಎಲ್ಲ ಹೋಗಿ ಎಲ್ಲೆಲ್ಲೋ ಹೋಗಿ ಸುತ್ತಿ ಬರ್ತಾನೆ. ಏನಂತೀವಿ, ಅರಳಿ ಮರ ಸುತ್ತಾನೆ. ಇವತ್ತೆಲ್ಲ ನಾವು ಮಾಡ್ತಾರಲ್ಲ, ಎಷ್ಟೊಂದು ಭಕ್ತಿ 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 ಪರವಶರಾಗಿ ಎಷ್ಟು ಕಠಿಣವಾದ ಸಾಧನೆ ಮಾಡ್ತಾ ಇರ್ತಾರೆ. ಭಕ್ತಿ ಮಾರ್ಗದಲ್ಲಿರುವವರು ಸ್ತೋತ್ರ ಹೇಳ್ತಾರೆ, 10 ಸಾರಿ ಹೇಳ್ತಾರೆ, 108 ಸಾರಿ ಹೇಳ್ತಾರೆ. ಆ ಹೀಗೆಲ್ಲಾ ಮಾಡ್ತಾ ಇರ್ತಾರೆ. ಈ ಯಮ ನಿಯಮ ಅಂದ್ರೆ ಇದು ತಪಸ್ಸು. ಇವ ಒಬ್ಬನಾದ್ರೆ ಇನ್ನೊಬ್ಬ ಇರ್ತಾನೆ, ಇದು ಯಾವುದು ಮಾಡಲ್ಲ. ಅವನಿಗೆ ಇದರಲ್ಲಿ ಆಸಕ್ತಿಯೂ ಇರಲ್ಲ. ಹೋಮ ಮಾಡಲ್ಲ, ಹವನ ಮಾಡಲ್ಲ, ದೇವ್ರ ಪೂಜೆ ಮಾಡಲ್ಲ, ಏನೂ ಮಾಡಲ್ಲ. ಆದ್ರೆ ಅಂತರಂಗದಲ್ಲಿ ಧ್ಯಾನ ಮಾಡುವವನು ಭಗವಂತನಿಗೆ ಹೆಚ್ಚು ಪ್ರಿಯನಾಗಿರ್ತಾನೆ. ಆದ್ರೆ ಧ್ಯಾನ ಮಾತ್ರ ಮಾಡ್ತಾನೆ ಅವನು. ಬಹಳ ಧ್ಯಾನ ಮಾಡ್ತಾ ಇರ್ತಾನೆ. ಇದು ಕೃಷ್ಣನೇ ಹೇಳ್ತಾ ಇದ್ದ. ಆ, ಆ, ಹಾಗಾಗಿ ಇದು ಯಾವುದು ಮಾಡಲ್ಲ, ಆದ್ರೆ ಧ್ಯಾನ ಮಾತ್ರ ಮಾಡ್ತಾನೆ. ಆ ಧ್ಯಾನದಲ್ಲಿ ಸದಾ ಒಳಗೆ ತನ್ನೊಳಗಿರುವ ಭಗವಂತನನ್ನೇ ಕಾಣ್ತಾನೆ, ಖುಷಿ ಪಡ್ತಾನೆ. ಆ ಧ್ಯಾನದಲ್ಲಿ ಹೆಚ್ಚು ಪ್ರೀತಿ ಏನೋ ಆ ಆ, ಖುಷಿ ಪಡ್ತಾನೆ, ಆಸಕ್ತಿಯನ್ನು ವಹಿಸ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಇವನಿಗಿಂತಲೂ ನನಗೆ ಹೆಚ್ಚು ಪ್ರಿಯನಾದವನು ಯಾರೂ ಇಲ್ಲ. ಹಾಗಾಗಿ ಅವನು ಜ್ಞಾನಿಗಿಂತಲೂ ದೊಡ್ಡವನು. ಅಂದರೆ ಧ್ಯಾನದ ಬಗ್ಗೆ, ಶಾಸ್ತ್ರದ ಬಗ್ಗೆ ಕೇವಲ ತಿಳಿದಿರುವವರಿಗಿಂತ ಅದನ್ನ ಯಾರು ಮಾಡ್ತಾ ಇದ್ದಾನೆ ಧ್ಯಾನವನ್ನ, ಅವನೇ ದೊಡ್ಡವನು. ಬರೀ ತಿಳ್ಕೊಂಡ್ರೆ ಸಾಲದು. ಉಳಿದವರೆಲ್ಲ ತಿಳ್ಕೊಂಡಿರ್ತಾರೆ, 5 ನಿಮಿಷ 10 ನಿಮಿಷ ಮಾಡಿ ಧ್ಯಾನಂ ಸಮರ್ಪಣೆಯಾಮಿ ಅಂತ ಹೇಳಿ ಲಾಸ್ಟಿಗೆ 5 ನಿಮಿಷದಲ್ಲಿ ಮುಗಿಸ್ಬಿಡ್ತಾರೆ. ಎಲ್ಲಾ ಪೂಜೆ ಮಾಡಿ ಲಾಸ್ಟಿಗೆ ಧ್ಯಾನಂ ಸಮರ್ಪಣೆಯಾಮಿ ಅಂತ ಹೇಳಿ. ಹಾಗಾಗಿ ಈ ಪೂಜೆ ಪುನಸ್ಕಾರ, ವ್ರತ, ಜಪ, ತಪ, ಉಪವಾಸ ಇದನ್ನೆಲ್ಲ ಮಾಡಬಾರದು ಅಂತಲ್ಲ. ಇದೆಲ್ಲ ಮಾಡುವುದಕ್ಕಿಂತಲೂ ಯಾವುದು ನನಗೆ ಪರಮಪ್ರಿಯವಾದುದು ಅಂತಂದ್ರೆ, ಯಾರು ಧ್ಯಾನ ಮಾಡ್ತಾನೆ, ಧ್ಯಾನದಲ್ಲಿ ನನ್ನ ಅಂತರಂಗ ಶುದ್ಧಿಯನ್ನ ಮಾಡಿಕೊಂಡು ಧ್ಯಾನದಲ್ಲಿ ನನ್ನನ್ನು ಕಾಣುವ ಪ್ರಯತ್ನ ಮಾಡ್ತಾನೆ, ಅವನು ನನಗೆ ಬಹಳ ಪರಮಪ್ರಿಯ. ಹಾಗಾಗಿ ನಮ್ಮಲ್ಲಿ ಕೆಲವರು ಏನು ಯಜ್ಞ ಯಾಗ ಮಾಡೋದಿದೆ, ಅಗ್ನಿಮುಖೇನ ಭಗವಂತನ ಆರಾಧನೆ ಮಾಡ್ತಾರೆ. ಆದ್ರೆ ಅಂತರಂಗದಲ್ಲಿ ಭಗವಂತನನ್ನ ಕಾಣ್ಲಿಕ್ಕೋಸ್ಕರ ಈ ಕರ್ಮ ಇದೇ ರೀತಿ ಪ್ರತಿಮಾ ಪೂಜೆ ಮಾಡ್ತಾರೆ. ಹ್ಮ್ ಆ ನಮ್ಮ ಪೂಜೆ ಕೇವಲ ದೇವರ ಪ್ರತಿಮೆಗೆ ಮೀಸಲಾಗದೆ ಅದು ಅಂತರಂಗದಲ್ಲಿ ಭಗವಂತನನ್ನ ಕಾಣಲು ಸಹಾಯ ಮಾಡಬೇಕು. ಅದರ ಸಂಕೇತ, ಅದು ನಮಗೆ ಅದರ ಜ್ಞಾನವೂ ನಮಗಿರಬೇಕು. ಯಾಕೆ ದೇವರ ಪೂಜೆ ಮಾಡ್ತಾ ಇದ್ದೀವಿ? ಆ ದೇವರನ್ನ ನಮ್ಮ ಮನಸ್ಸಿನಲ್ಲಿ ಕೂರಿಸ್ಲಿಕ್ಕೆ, ಅಂತರಂಗದ ಒಳಗೆ ಕೂರಿಸ್ಲಿಕ್ಕೆ. ಅದಕ್ಕೋಸ್ಕರ ಪೂಜೆ ಹೊರತು ವಿಗ್ರಹದಲ್ಲಿ ದೇವನಲ್ಲ, ವಿಗ್ರಹವೇ ದೇವರಲ್ಲ. ಉದಾಹರಣೆಗೆ ನಾವೀಗ ಸ್ಕೂಲಲ್ಲಿ ಪಾಠ ಮಾಡ್ತಾ ಇರ್ತೀವಿ ಮಕ್ಕಳಿಗೆ, ನೋಡಿ ಮಕ್ಕಳೇ, ಇಲ್ಲಿ ಇದು ಭಾರತ, ಇದು ಭಾರತ ಅಂತ ಅದೊಂದು ಮ್ಯಾಪ್ ತೋರಿಸ್ತೀವಿ. ನೋಡಿ ಮಕ್ಕಳೇ, ಇದು ಭಾರತ ಭಾರತ ಅಂತ ತೋರಿಸ್ತೀವಿ. ನೋಡಿ ಇದು ಕರ್ನಾಟಕ ಕರ್ನಾಟಕ ಅಂತ ತೋರಿಸ್ತೀವಿ. ಅದು ನೋಡಿ ಇದು ಬೆಂಗಳೂರು ಬೆಂಗಳೂರು. ನಿಜವಾಗ್ಲೂ ಅದು ಬೆಂಗಳೂರ? ನಿಜವಾಗ್ಲೂ ಅದು ಕರ್ನಾಟಕನ? ನಿಜವಾಗ್ಲೂ ಅದು ಭಾರತನ? ಅಲ್ಲ. ಅದು ಮ್ಯಾಪ್, ಅದು ಭಾರತ ಅಲ್ಲ. ಆದ್ರೆ ಮಕ್ಕಳಿಗೆ ಅದನ್ನ ಅರ್- ಅರ್ಥ ಮಾಡಿಸ್ಬೇಕು ಅಂತಂದ್ರೆ ಇದು ಭಾರತ ಭಾರತ ಅಂತಾನೆ ಹೇಳ್ಬೇಕು. ಇದು ಭಾರತ, ಆಯ್ತಾ? ಇದ್ರೊಳಗೆ ಇಲ್ಲಿ ಬರ್ತದೆ ನೋಡಿ, ಇದು ಕರ್ನಾಟಕ, ಇಲ್ಲಿ ಇದು ಶಿವಮೊಗ್ಗ ಬರ್ತದೆ, ಇಲ್ಲಿ ಚಿಕ್ಕಮಗಳೂರು ಬರ್ತದೆ, ಇಲ್ಲಿ ಬೆಂಗಳೂರು ಬರ್ತದೆ. ಇದು 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 ಅಂತಾನೆ ಹೇಳ್ತಾರೆ. ಆ ಮಗು ಏನ್ ಅನ್ಕೊಳ್ತದೆ, ಅದು ಬೆಂಗಳೂರು, ಅದು ಚಿಕ್ಕಮಗಳೂರು, ಅದನ್ನ ಅಂತಾನೆ ಅನ್ಕೊಳ್ತದೆ. ಉದಾಹರಣೆಗೆ ಅದು ಬೇಡ, ಒಂದು ಗ್ಲೋಬ್ ತೋರಿಸ್ತಾರೆ ನೋಡಿ, ಭೂಮಿ ಅಂದ್ರೆ ಹೇಗಿರ್ತದೆ, ಇದು ಭೂಮಿ ಅಂತ ಹೇಳಿ ತೋರಿಸ್ತಾರೆ. ಆ ಮಗು ಅದನ್ನ ನೋಡ್ತದೆ, ಏನೋ ಇದೇ ಭೂಮಿ ಇದೇ ಭೂಮಿ ಅಂತ. ನಿಜವಾಗ್ಲೂ ಅದು ಭೂಮಿಯ? ಅಲ್ಲ. ಆ ಭೂಮಿಯ ಅರಿವು ಬರ್ಲಿಕ್ಕಾಗಿ ಅದನ್ನು ತೋರಿಸಿದರೆ ಹೊರತು ಅದೇ ಭೂಮಿಯಲ್ಲ. ಹಾಗೆ ದೇವರ ಫೋಟೋ, ದೇವರ ಚಿತ್ರ ಅಥವಾ ಏನೋ ವಿಗ್ರಹ, ಇದೆಲ್ಲ ಅದೇ ದೇವರಲ್ಲ. ಆ ದೇವರ ಪ್ರಜ್ಞೆ ಬರಲಿ ಅನ್ನುವ ಕಾರಣಕ್ಕೆ ಅದನ್ನ ಏನೋ ಆ ರೂಪದಲ್ಲಿ ಇಟ್ಟಿದ್ದಾರೆ ಹೊರತು ಆ ಆ ರೂಪದಲ್ಲಿ ಆ ಪ್ರಜ್ಞೆ ಮರೆತು ಹೋಗದೇ ಇರಲಿ. ದೇವರು ಅನ್ನುವನೊಬ್ಬ ಇದ್ದಾನೆ,
ನನ್ನನ್ನು ನಿಯಂತ್ರಣ ಮಾಡುವ, ಇಡೀ ಜಗತ್ತನ್ನ ನಿಯಂತ್ರಣ ಮಾಡುವ ಒಂದು ಸರ್ವಶಕ್ತನಾದ ಆ ಆ ವಿಶ್ವಮೂಲ ಚೈತನ್ಯ ಅನ್ನುವುದು ಇದೆ ಅನ್ನುವ ಪರಿಜ್ಞಾನ ಯಾವಾಗಲೂ ನಮ್ಮಲ್ಲಿ ಇರಬೇಕು, ಜಾಗೃತವಾಗಿ ಇರಬೇಕು ಅನ್ನುವ ಕಾರಣದಿಂದ ಇಷ್ಟೆಲ್ಲಾ ವ್ಯವಸ್ಥೆ ಇದೆಯೇ ಹೊರತು ಅಲ್ಲೇ ನಾವು ಉಳಿದುಕೊಳ್ಳಬಾರದು. ಅಥವಾ ಅದೇ ಸತ್ಯ ಅಲ್ಲ. ಅದೆಲ್ಲರ ಅರ್ಥ ಏನು ಅಂತಂದ್ರೆ ನಮ್ಮ ಒಳಗೆ ಇದ್ದಾನೆ ಆತ್ಮಾರಾಮ. ಅವನನ್ನ ಕಾಣುವ ಪ್ರಯತ್ನ ಮಾಡಬೇಕು. ಅದು ಬಿಟ್ಟು ನಾವು ಬರೀ ಮೆಕ್ಯಾನಿಕಲ್ ಆಗಿ ಮಾಡಬಾರ್ದು. ಕೇವಲ ಒಂದು ಏನಂತೀವಿ ಆ ಹ್ಮ್, ಹಾಗಾಗಿ ಅದು ಕೇವಲ ಒಂದು ಏನಂತೀವಿ ನಿತ್ಯದ ಕರ್ಮದಲ್ಲಿ ನಾವು ಹೆಂಗೆ ಊಟ ತಿಂಡಿ ಏನು ಎಲ್ಲ ಮಾಡುವ ಒಂದು ಕರ್ಮ ಅಂತೀವಲ್ಲ, ಹಾಗೆ ಅದು ಒಂದು ಕರ್ಮ ಅನ್ನೋ ಹಾಗೆ ಮಾಡಬಾರದು. ಅದು ಕೇವಲ ಅದು ನಮ್ಮ ಒಳಗಿರುವ ದೇವರನ್ನ ಕಾಣುವ ಪ್ರಯತ್ನದಲ್ಲಿ ಅದು ಒಂದು ಪ್ರಯತ್ನ ಆಗಿದೆ. ಅದು ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ, ಆದರೆ ಅದು ನನ್ನೊಳಗೆ ಇರುವ ದೇವರನ್ನ ಅರಿವು ಮೂಡಿಸುವ ಪ್ರಜ್ಞೆಗೆ ತಂದು ಕೊಡುವ ಪ್ರಯತ್ನ ಮಾಡ್ತು ಅಂತಾದ್ರೆ ಅದು ಸಾರ್ಥಕ ಆಗ್ತದೆ. ಇಲ್ಲ ಅಂತಂದ್ರೆ ಇವಾಗ ನೋಡಿ, ಎಷ್ಟು ಪೂಜೆ ಮಾಡಿದ್ರು ಎಷ್ಟು ಏನನ್ನೂ ಪಡೆಯದೇ ಇರುವವರು ಇದ್ದಾರೆ ನಿರಂತರವಾಗಿ. ಹಾಗೆ ಆದ್ದರಿಂದ ನೀನು ಜೀವನದಲ್ಲಿ ಧ್ಯಾನ ಯೋಗಿಯಾಗು, ಅಂತರಂಗದಲ್ಲಿ ನನ್ನನ್ನು ಕಾಣು. ಆ ಪ್ರಯತ್ನ ಮಾಡು. ಧ್ಯಾನದಲ್ಲಿ ತೊಡಗಿದ ಮೇಲೆ ನಿನ್ನ ಬಾಹ್ಯ ಕರ್ಮಗಳನ್ನ ನಿನಗೆ ಲೇಪವಾಗುವುದಿಲ್ಲ. ಈಗ ಯುದ್ಧವೂ ಕೂಡ ಹಾಗೆ, ಭಗವಂತನ ಪೂಜೆ ಅಂತ ಮಾಡು. ಆ, ನಿನಗೆ ಅದರಲ್ಲಿ ಯಾವುದು ಕೂಡ ನಿನಗೆ ಆಗೋಲ್ಲ, ಇನ್ನು ಲೇಪ ಆಗೋದಿಲ್ಲ, ಅಂದ್ರೆ ನಿನಗೆ ಅದರಿಂದ ದೋಷ ಬರೋಲ್ಲ. ಯಾಕೆ ದೋಷ ಬರೋಲ್ಲ? ನೀನು ಧ್ಯಾನ ಯೋಗಿ, ಧ್ಯಾನ ಮಾಡ್ತೀಯ. ಹಾಗಾಗಿ ಧ್ಯಾನ ಯೋಗಿಯಾಗು, ಕರ್ಮವನ್ನು ಮಾಡು. ಧ್ಯಾನ ಯೋಗಿಯಾಗಿ ಕರ್ಮ ಮಾಡು. ಆ ಕರ್ಮ ನಿನಗೆ ಲೇಪವಾಗೋದಿಲ್ಲ. ಲೇಪ ಅಂದ್ರೆ ನಿನಗೆ ಅಂಟೋದಿಲ್ಲ, ಕರ್ಮ ಬರೋಲ್ಲ ಅಂತ ಹೇಳ್ತಾ ಕೊನೆಗೆ ಹೇಳ್ತಾನೆ ನೋಡು, ಧ್ಯಾನವನ್ನು ಮಾಡುವಾಗ ನಾವು ಮನಸ್ಸನ್ನ ಯಾವುದರ ಮೇಲೆ ಕೂಡ ಏಕಾಗ್ರ ಮಾಡಿ ಧ್ಯಾನ ಮಾಡಬಹುದು. ಅಂದ್ರೆ ಶ್ವಾಸದ ಮೇಲೆ. ಕೆಲವರು ಅನೇಕ ಕ್ಷುದ್ರ ದೇವತೆಗಳನ್ನ, ಇದು ಬಹಳ ಮುಖ್ಯ, ಕೊನೆಗೆ ಹೇಳ್ತಾ ಇದ್ದಾನೆ ಕೃಷ್ಣ. ಇದು ಬಹಳ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಯಾಕೆಂದ್ರೆ ಧ್ಯಾನದಲ್ಲಿ ಬಹಳಷ್ಟು ವಿಧಾನಗಳಿದ್ದವು. ಒಬ್ಬೊಬ್ರು ಒಂದೊಂದು ರೀತಿ ಧ್ಯಾನ ಹೇಳ್ಕೊಡ್ತಾರೆ. ಇಲ್ಲಿ ಕೃಷ್ಣ ಯಾವ ಧ್ಯಾನವನ್ನು ಹೇಳ್ತಾ ಇದ್ದಾನೆ ಅಂತಂದ್ರೆ, ನೋಡು, ಕೆಲವರು ಬಹಳ ದೊಡ್ಡ ದೊಡ್ಡ ಸಾಧಕರು ಇರ್ಬೋದು. ಕೆಲವರು ಹೇಳ್ತಾರೆ ಆ ಒಬ್ರು ನೀರಿನ ಮೇಲೆ ನಡ್ಕೊಂಡು ಹೋಗುವ ಸಾಧನೆ ಮಾಡಿದವರು ಇರ್ಬೋದು. ಸುತ್ತಲೂ ಬೆಂಕಿ ಹಾಕಿ ಮಧ್ಯೆ ಕುತ್ಕೊಂಡು ಧ್ಯಾನ ಮಾಡುವವರು ಇರ್ಬೋದು. ಅಥವಾ ಈ ಜಾಲಿ ಮುಳ್ಳು, ಕೆಲವರು ಯೋಗಿಗಳನ್ನ ಹಠಯೋಗ ಸಾಧನೆ ಮಾಡೋರು ನೋಡಿದ್ದೀವಿ. ಆ ಈ ಏನ್ ಮಾಡ್ತಾರೆ ಅವರು, ಈ ಎಂತ ಮುಳ್ಳದು, ಕವಳಿ ಮುಳ್ಳು ಏನಂತಾರೆ, ಜಾಲಿ ಮುಳ್ಳು. ಆ ಜಾಲಿ ಮುಳ್ಳೆಲ್ಲ ಹಾಕಿ ಅದ್ರ ಮೇಲೆ ಮಲಗಿ ರಕ್ತ ಸುರಿತಾ ಇರ್ತದೆ, ಚುಚ್ಚುತ್ತಾ ಇರ್ತದೆ, ಅದ್ರ ಮೇಲೆ ಕುತ್ಕೊಂಡು ಧ್ಯಾನ ಮಾಡೋರು ಇರ್ಬೋದು. ಅಥವಾ ಅಥವಾ ನೀರಿನ ಮೇಲೆ ನಡೆದುಕೊಂಡು ಹೋಗುವ ಸಾಧನೆ. ಎಂತ ಸಾಧನೆ ಅಂತಂದ್ರೆ ನಡ್ಕೊಂಡು ಹೋಗ್ತಾರೋ ಅಂತ ಸಾಧನೆ ಮಾಡಿದವರು ಇರ್ಬೋದು. ಅಥವಾ ಹೀಗೆ ಕೈ ಹಿಂಗ್ ಓಪನ್ ಮಾಡಿದ ತಕ್ಷಣ ಭಸ್ಮ, ಅಥವಾ ಏನೇನೋ, ಅಂದ್ರೆ ಪವಾಡ ಪುರುಷರು ಅಂತೀವಲ್ಲ ಹಾಗೆ ಪವಾಡ ಮಾಡುವ ಸಾಧನೆ ಮಾಡುವ ಪವಾಡವನ್ನ ತೋರಿಸುವ ಸಾಧನೆ ಮಾಡಿದವರು ಇರಬಹುದು. ಆದರೆ ಕೃಷ್ಣ ಹೇಳ್ತಾ ಇದ್ದೇನೆ, ನಿಜವಾಗ್ಲೂ ಅದೇ ನಿಜವಾದ ಸಾಧನೆಯ? ಅಥವಾ ಆ ಆ, ಅದು ನನ್ನನ್ನ ತಂದು ಕೊಡ್ತದೆ ಅಂತಂದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ, ಕೇವಲ ಅದು ತೋರಿಕೆಗೆ, ಅದು ನನ್ನ ಪ್ರೀತಿಗೆ ಪಾತ್ರ ಆಗೋದಿಲ್ಲ. ಅಷ್ಟೇ ಅಲ್ಲ, ಅವನು ನನ್ನನ್ನು ಯಾವತ್ತೂ ಬಂದು ಪಡೆಯೋಲ್ಲ. ನಿಜವಾಗ್ಲೂ ನನ್ನ ಭಕ್ತನಾದವನು ಹಾಗಿರೋಲ್ಲ. ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಕ್ಷುದ್ರ ದೇವತೆಗಳನ್ನ ಧ್ಯಾನ ಮಾಡ್ತಾರೆ, ಭೂತ ಪ್ರೇತಗಳನ್ನ ಉಪಾಸನೆ ಮಾಡುವವರಿದ್ದಾರೆ. ಆದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ, ಯಾರು ಭಗವಂತನಲ್ಲೇ ಮನಸ್ಸನ್ನಿಟ್ಟಿದ್ದಾನೋ, ಅಂದ್ರೆ ದೇವರೇ ಬೇಕು ಅಂತ ಯಾರು ಧ್ಯಾನ ಮಾಡ್ತಾ ಇದ್ದಾನೋ, ಯಾವ ಮೂಲಕ ಅವನ ಏನು ಉಸಿರಾಟದ ಮೇಲೆ, ಆ ಶ್ವಾಸದ ಮೇಲೆ ಯಾವುದನ್ನೂ ಯೋಚನೆ ಮಾಡದೆ ಕೇವಲ ನನಗೆ ದೇವರು ಬೇಕು, ಭಗವಂತ ಬೇಕು ಅಂತ ಯಾರು ಮಾಡ್ತಾ ಇದ್ದಾನೋ, ಆ ಭಗವಂತನನ್ನ ಬಿಟ್ಟು ಇನ್ನೇನೋ ಧ್ಯಾನ ಮಾಡಿದರೆ, ದೇವರನ್ನ ಬಿಟ್ಟು ಯಾವುದನ್ನು ಬೇರೆ ವಿಚಾರ ಮಾಡದೆ ದೇವರನ್ನೇ ಮಾಡಿದ ಅಂತಂದ್ರೆ ಅವನು ನನ್ನನ್ನು ಬಂದು ಸೇರ್ತಾನೆ. ಅದು ಬಿಟ್ಟು ಅವನು ಬೇರೆ ವಿಚಾರ ಮಾಡಿದ ಅಂತಂದ್ರೆ ಅದು ಏನೂ ಉಪಯೋಗಕ್ಕೆ ಬರೋಲ್ಲ. ಕೇವಲ 4 ಜನರನ್ನ ಮೆಚ್ಚಿಸ್ಲಿಕ್ಕೆ ಆಗ್ಬೋದು, ಅಥವಾ ಪವಾಡ ತೋರಿಸಿ ಹ್ಮ್ ಅವನು ನೋಡಿ ಎಂತ ದೊಡ್ಡ ಸಾಧಕ ಅಂತ ಹೇಳಿ ಹೆಸರು ತಗೊಳ್ಬೋದು ಅಷ್ಟೆ. ಆದ್ರೆ ನಿಜವಾಗ್ಲೂ ಅವನು ನನ್ನನ್ನು ಸೇರೋಲ್ಲ. ಹಾಗಾಗಿ ನಮ್ಮದು ಏನು ಉಪಾಸನೆ ಮಾಡಬಾರದು ಅಂತಲ್ಲ, ದೇವತೆಯನ್ನ ಆ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದ ನೋಡು, ಇವ್ರು ಯಾರನ್ನು ನೀನು ಉಪಾಸನೆ ಮಾಡಬೇಡ ಅಂತ ನಾನು ಹೇಳ್ತಿಲ್ಲ. ಹರಿ ಏನೋ ನನ್ನನ್ನ ಬಂದು ಸೇರ್ಲಿಕ್ಕೆ ಅವರ ಸಹಾಯ ಪಡ್ಕೊ. ಆ ಅವರೆಲ್ಲ ನಿನಗೆ ಗುರುಗಳಿದ್ದ ಹಾಗೆ, ದೇವತೆಗಳೆಲ್ಲ ಇದ್ದಾರಲ್ಲ, ಅವರೆಲ್ಲ ನಿನಗೆ ಗುರುಗಳಿದ್ದ ಹಾಗೆ. ಅವರ ಒಂದು ಮಾರ್ಗದರ್ಶನದ ಮೇಲೆ, ಅವರ ಒಂದು ಸಹಾಯದಿಂದ ಆ ಅವರನ್ನ ಉಪಾಸನೆ ಮಾಡಿ. ಯಾಕೆ ಅಂತಂದ್ರೆ ಅವರಿಗಾಗಿ ಅಲ್ಲ, ಮತ್ತೆ ನನ್ನನ್ನ ಪಡಿಲಿಕ್ಕಾಗಿ ಅಂತ ಹೇಳಿ, ಅವರನ್ನ ಸಹಾಯಕ್ಕಾಗಿ ಅಂತೇಳಿ ನೀನು ಧ್ಯಾನ ಮಾಡು, ಅಥವಾ ಏನಪ್ಪ ಉಪಾಸನೆ ಮಾಡು. ಕೊನೆಗೆ
ಆದರೆ ನಿನ್ನ ಮೂಲ ಧ್ಯೇಯ ಯಾವುದಾಗಿರ್ಬೇಕು ಅಂತಂದ್ರೆ ನನ್ನನ್ನೇ ಬಂದು ಸೇರುವುದಾಗಿರ್ಬೇಕು ಅಂತ ಹೇಳ್ತಾ ಇಲ್ಲಿಯವರೆಗೆ ಕೃಷ್ಣ ತಾನು 6ನೇ ಅಧ್ಯಾಯವನ್ನ ಆ, ಪರಿಸಮಾಪ್ತಿ ಮಾಡ್ತಾನೆ. ಮುಂದೆ 7ನೇ ಅಧ್ಯಾಯ ಶುರುವಾಗ್ತದೆ. 7ನೇ ಅಧ್ಯಾಯದಲ್ಲಿ ಭಗವಂತನ ವಿಭೂತಿ ರೂಪ. ಇಲ್ಲಿಯವರೆಗೆ ನಾವು ಹೇಗೆ ಸಾಧನೆ ಮಾಡಬೇಕು ಅನ್ನೋದನ್ನು ಹೇಳಿದ. ಕರ್ಮಯೋಗವನ್ನು ಹೇಳಿದ, ಜ್ಞಾನ ಯೋಗವನ್ನು ಹೇಳಿದ, ಧ್ಯಾನ ಯೋಗವನ್ನು ಹೇಳಿದ. ಜೊತೆಗೆ ಜೀವ ಪರಮಾತ್ಮರ ಸಂಬಂಧ ಹೇಗಿರ್ತದೆ, ಹುಟ್ಟು ಸಾವಿನ ಸಂಬಂಧ ಅಂದ್ರೆ ಏನು, ಒಬ್ಬ ಜೀವ ಹೇಗೆ ತಾನು ಹುಟ್ಟುತ್ತಾನೆ, ಹೇಗೆ ಸಾಯ್ತಾನೆ, ಅದರ ಹಿಂದಿನ ಮರ್ಮ ಏನು, ಎಲ್ಲವನ್ನ ಇಲ್ಲಿಯವರೆಗೆ ಕೃಷ್ಣ ತಾನು ಉಪದೇಶ ಮಾಡಿಕೊಂಡು ಬಂದ. ಇನ್ನು ಮುಂದೆ ತನ್ನ ವಿಭೂತಿ ರೂಪವನ್ನು ಹೇಳ್ತಾನೆ. ಇನ್ನು 6 ಅಧ್ಯಾಯದಲ್ಲಿ ಒಟ್ಟು ಭಗವದ್ಗೀತೆಯಲ್ಲಿ 18 ಅಧ್ಯಾಯ. 18 ಅಧ್ಯಾಯವನ್ನು 3 ಭಾಗ ಮಾಡ್ತಾರೆ. ಮೊದಲು 6 ಅಧ್ಯಾಯ, ಮತ್ತೆ ನಂತರ 6 ಅಧ್ಯಾಯ, ನಂತರ 6 ಅಧ್ಯಾಯ. ಒಂದೊಂದು ಅಧ್ಯಾಯವು ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಇರ್ತದೆ. ಇಲ್ಲಿ ಮಧ್ಯ ಇರುವ ಇನ್ನು 6 ಅಧ್ಯಾಯ ಅಂದ್ರೆ 7ರಿಂದ 12ರವರೆಗಿನ ಅಧ್ಯಾಯ ಭಗವಂತನ ಮಹಿಮೆಯನ್ನ ಹೇಳ್ತದೆ. ವಿಭೂತಿ ರೂಪ, ಎಲ್ಲಿ ನಾನು ಹೇಗಿದ್ದೇನೆ, ನನ್ನ ಮಹಿಮೆ ಏನು, ಯಾವುದರೊಳಗೆ ನಾನು ಹೇಗೆ ಕೂತಿದ್ದೇನೆ, ನಿನ್ನೊಳಗೆ ಹೇಗಿದ್ದೇನೆ, ಯಾವ ರೂಪದಿಂದ ಇದ್ದೇನೆ, ಆ ಪಶು ಪಕ್ಷಿ ಜೀವ ಜಾತಿ ಜಂತು ಈ ಪ್ರಕೃತಿ ಇಷ್ಟೆಲ್ಲ ಇದೆಯಲ್ಲ, ಅಲ್ಲಿ ಎಲ್ಲಿ ಹೇಗೆ ನಾನು ಕೂತಿದ್ದೇನೆ ಅಂತ ಹೇಳಿ ತನ್ನ ವಿಭೂತಿ ರೂಪವನ್ನ ಹೇಳ್ತಾ ಹೋಗ್ತಾನೆ. ವಿಭೂತಿ ರೂಪ ಅಂದ್ರೆ ಸನ್ನಿಧಾನ. ಈಗ ತಂದೆ ದೇವರು ಅಂತ ಕರೀತಾರೆ, ತಾಯಿ ದೇವರು ಅಂತ ಕರೀತಾರೆ. ನಿಜವಾಗಲೂ ಅವರೇ ದೇವರ? ಅದಕ್ಕೆ ಕೃಷ್ಣ ಹೇಳ್ತಾನೆ, ತಂದೆಯೇ ದೇವರಲ್ಲ, ಅವರೊಳಗೆ ತಂದೆಯ ರೂಪದಲ್ಲಿ ನಾನು ನಿಂತಿದ್ದೇನೆ. ಅದು ಭಗವಂತನ ವಿಭೂತಿ ರೂಪ. ಹಾಗಾಗಿ ಅವರು ದೇವರು ಅನ್ಸ್ಕೊಂಡಿದ್ದಾರೆ. ನೀನು ನಮಸ್ಕಾರ ಮಾಡುವಾಗಲೂ ಕೂಡ ತಂದೆಗೆ ನಮಸ್ಕಾರ ಮಾಡಿದೆ, ಹೌದು. ಅಲ್ಲಿ ನೀನು ತಿಳ್ಕೊಳ್ಬೇಕಿತ್ತು ಏನು ಅಂತಂದ್ರೆ, ತಂದೆಯ ಒಳಗೆ ತಂದೆಯ ರೂಪದಲ್ಲಿ ಭಗವಂತ ನಿಂತಿದ್ದಾನೆ. ತಾಯಿಯ ಒಳಗೆ ತಾಯಿಯ ರೂಪದಲ್ಲಿ ಭಗವಂತ ನಿಂತಿದ್ದಾನೆ. ಗುರುವಿನ ಒಳಗೆ ಗುರುವಾಗಿ ದೇವರಿದ್ದಾನೆ. ಈ ಅನುಸಂಧಾನ ಇದು ಭಾಗವತದಲ್ಲಿ ಬರ್ತದೆ. ಅಲ್ಲಿ ಈ ದಕ್ಷ ಪ್ರಜಾಪತಿ ಬರ್ತಾನೆ. ದಕ್ಷ ಪ್ರಜಾಪತಿ ಬಂದಾಗ ಅಲ್ಲಿ ಗಲಾಟೆ ಆಗ್ತದೆ. ಅಂದ್ರೆ ಅಲ್ಲೊಂದು ಯಜ್ಞ ನಡೀತಾ ಇರ್ತದೆ. ಎಲ್ಲ ಒಂದು ದೊಡ್ಡ ಸಭೆ ಸೇರಿರ್ತಾರೆ. ಸಭೆಯಲ್ಲಿ ಬರ್ತಾನೆ ಯಾರು, ಶಿವ ಮೊದಲೇ ಬಂದು ಕೂತಿರ್ತಾನೆ, ಶಿವ ಬ್ರಹ್ಮದೇವರು. ಅಲ್ಲಿ ದಕ್ಷ ಪ್ರಜಾಪತಿ ಬರ್ತಾನೆ. ದಕ್ಷ ಪ್ರಜಾಪತಿ ಬಂದಾಗ ಆ ದಕ್ಷ ಪ್ರಜಾಪತಿ ಎದ್ದು ನಿಂತು ನಮಸ್ಕಾರ ಮಾಡಲಿಲ್ಲ. ಯಾರಿಗೆ, ಯಾಕೆ ಮಾಡಲಿಲ್ಲ ಅಂತಂದ್ರೆ, ಸಾರಿ, ದಕ್ಷ ಪ್ರಜಾಪತಿಗೆ ಶಿವ ಎದ್ದು ನಿಂತು ನಮಸ್ಕಾರ ಮಾಡಲಿಲ್ಲ. ಯಾಕೆ ನಮಸ್ಕಾರ ಮಾಡಲಿಲ್ಲ? ಅಲ್ಲ, ಅವನು ಯಾಕೆ ನಮಸ್ಕಾರ ಮಾಡಬೇಕಾಗಿತ್ತು ಅಂತಂದ್ರೆ, ಅವನಿಗೆ ಹೆಣ್ಣು ಕೊಟ್ಟ ಮಾವ ಯಾರು, ದಕ್ಷ ಪ್ರಜಾಪತಿ. ನಿಜವಾಗ್ಲೂ ಅರ್ಹತೆಯಲ್ಲಿ ಮತ್ತೆ ಎಲ್ಲದರಲ್ಲೂ, ಶಕ್ತಿಯಲ್ಲಿ ಎಲ್ಲದರಲ್ಲೂ ಆ ಶಿವನ ಕೋಟಿ ವಂಶಕ್ಕೂ ಅವನು ಸಮ ಅಲ್ಲ, ಯಾರು, ದಕ್ಷ ಪ್ರಜಾಪತಿ. ಆದರೆ ಅವನಿಗೆ ಹೆಣ್ಣು ಕೊಟ್ಟಿದ್ದಾನೆ. ಹಾಗಾಗಿ ಮಾವ ಮಾವ ಅಂದ್ರೆ ಗುರು ಇದ್ದ ಹಾಗೆ. ಆ ಯಾರು ಹೆಣ್ಣು ಅಂತಂದ್ರೆ ಸತೀದೇವಿ ಕೊಟ್ಟಿದ್ದಾನೆ. ಅದಕ್ಕೆ ಅವನು ಎದ್ದು ನಿಂತು ನಮಸ್ಕಾರನೂ ಮಾಡಲಿಲ್ಲ. ಆದ್ರೆ ಅದು ಸಿಟ್ಟು ಬಂತು ಯಾರಿಗೆ, ದಕ್ಷ ಪ್ರಜಾಪತಿಗೆ. ಬಹಳ ಆ ಇಡೀ ಸಭೆಯನ್ನು ಉದ್ದೇಶಿಸಿ ಹೇಳ್ತಾನೆ, ನೋಡಿ, ನಾನು ದ್ವೇಷದಿಂದ ಹೇಳ್ತಾ ಇಲ್ಲ, ಅಥವಾ ನನಗೆ ಏನೋ ತಿಳಿಯದೆ ಅಜ್ಞಾನದಿಂದ ಹೇಳ್ತಾ ಇಲ್ಲ. ಆದ್ರೆ ಇವನಿದ್ದಾನಲ್ವ, ಮಂಗನ ಕಣ್ಣಿನವ, ಆ, ಮಂಗನ ಕಣ್ಣಿನವ, ಆ, ಒಂದು ಚೂರೂ ಸಂಸ್ಕಾರ ಇಲ್ಲದವ. ಇಡೀ ಜಗತ್ತು ಒಂಥರ ಇದೆ, ಇವನೇ ಒಂದು ತರ ಇರುವ ಮನುಷ್ಯ. ಆ ಇವನಿಗೆ ಯಾರು ಗುರುಗಳು ಬಂದಾಗ, ಹಿರಿಯರು ಬಂದಾಗ ಒಂದು ಎದ್ದು ನಿಂತು ನಮಸ್ಕಾರ ಮಾಡಬೇಕು ಅನ್ನೋ ಒಂದು ಸಾಮಾನ್ಯ ಸಂಸ್ಕಾರ ಇಲ್ಲ. ಯಾಕೆ? ಅಲ್ಲ, ನೀ ಏನಾಯ್ತಪ್ಪ? ಅಲ್ಲ, ನಾನು ಹೆಣ್ಣು ಕೊಟ್ಟ ಮಾವ ಮಾವ ಬಂದಿದ್ದೇನೆ, ಅಟ್ಲೀಸ್ಟ್ ಅವನು ಎದ್ದು ನಿಂತು ಒಂದು ಏನ್ ಬಂದ್ರಿ ಮಾವ ಅಂತ ಹೇಳಿ ಒಂದು ಮಾತಾಡಿಸ್ಬೇಕಿತ್ತಲ್ಲ. ಹಾಗೆ ಕೂತಿದ್ದಾನಲ್ಲ ಇವನು. ಇವನಿಗೆ ದುರಹಂಕಾರ. ಅದಕ್ಕೆ ನಾನು ಶಾಪ ಕೊಡ್ತಾ ಇದ್ದೀನಿ ಅವನಿಗೆ. ಏನು ಅಂತಂದ್ರೆ, ಇನ್ನು ಮುಂದೆ ಯಾವ ಯಜ್ಞದಲ್ಲೂ ನಿನಗೆ ಹವಿಸ್ಸು ಸಿಗದೆ ಹೋಗಲಿ. ಇಂದಿನಿಂದ ಶಿವನಿಗೆ ಹವಿಸ್ಸೇ ಇಲ್ಲ ಯಾವ ಯಜ್ಞದಲ್ಲೂ ಕೂಡ ಅಂತ ಹೇಳಿ ಶಾಪ ಕೊಟ್ಟು, ಅಲ್ಲಿದ್ದವರೆಲ್ಲ ಹೇಳ್ತಾರೆ, ಬೇಡ ಬೇಡ, ಶಿವನನ್ನ ಎದುರು ಹಾಕೊಳ್ಳಿಕ್ಕೆ ಹೋಗ್ಬೇಡ. ಅದಕ್ಕೆ ಆದ್ರೆ ಶಿವ ಏನೂ ಮಾತಾಡ್ಲಿಲ್ಲ. ಯಾಕಂದ್ರೆ ಅವನು ಇಡೀ ಲೋಕಗುರು. ಅದಕ್ಕೆ ಬಂದ, ಸುಮ್ಮನೆ ಅಷ್ಟೆಲ್ಲ ಆಯ್ತು. ಬಂದ, ಈ ಕಡೆಯಿಂದ ನಂದೀಶ್ವರ ಶಾಪ ಕೊಟ್ಟ. ಅಲ್ಲ, ಅವನು ಯಾರು, ನನ್ನ ಶಿವನಿಗೆ ಶಾಪ ಕೊಡ್ಲಿಕ್ಕೆ ಇವನು ಯಾರಪ್ಪ ಅಂತ ಹೇಳಿ, ನಿಮ್ಮ ಜ್ಞಾನವೆಲ್ಲ ಅಳಿದು ಹೋಗ್ಲಿ, ಅಜ್ಞಾನಿಗಳಾಗ್ಲಿ, ಮಾಂಸ ತಿನ್ನುವವರಾಗ್ಲಿ, ಮದ್ಯಪಾನ ಮಾಡೋರಾಗ್ಲಿ, ಹೀಗೆ ಬಾಯಿಗೆ ಬಂದ ಹಾಗೆ ಅವನು ಶಾಪ ಹಾಕಿದ. ಎರಡೂ ಕಡೆ ಶಾಪ ಶಾಪ ಆಯ್ತು. ಆದ್ರೆ ಶಿವ ಮಾತ್ರ ಯಾವ್ದ್ರಲ್ಲೂ ಇಂಟರ್ಫಿಯರ್ ಆಗಿಲ್ಲ, ಸುಮ್ಮನೆ ಕೂತಿದ್ದ. ಮತ್ತೆ ಬೇಕು ಅಂತಲೇ ಇನ್ನೊಂದು ಸಾರಿ ಅಶ್ವಮೇಧ ಯಾಗ ಮಾಡುವಾಗ ಎಲ್ಲರಿಗೂ ಕರೆ ಇತ್ತು, ಆದರೆ ಶಿವನಿಗೆ ಮಾತ್ರ ಕರೆ ಇರಲಿಲ್ಲ. ದಕ್ಷ ಪ್ರಜಾಪತಿ ಅದನ್ನ ಎಲ್ಲಾ ದೇವತೆಗಳು ಹೋಗ್ತಾ ಇದ್ರು. ಹೋಗ್ತಾ ಇರುವಾಗ ಪಾಪ ಸತೀದೇವಿ ಅದನ್ನ ನೋಡಿ ಪಾಪ ಬಹಳ ಬೇಜಾರಾಗ್ತದೆ. ತನ್ನ ಯಜಮಾನರಿಗೆ ಹೋಗಿ ಕೇಳ್ತಾಳೆ, ಹೋಗೋಣ ನಾವು ಅಂತ. ಅದಕ್ಕೆ ಶಿವ ಹೇಳ್ತಾನೆ, ಹೌದು ಹೋಗ್ಬೋದಿತ್ತು, ಆದ್ರೆ ನಮಗೆ ಕರೆ ಇಲ್ಲಲ್ಲ. ಅಲ್ಲ, ಕರೆ ಇಲ್ಲ ಅಂತಂದ್ರೆ ಅದಕ್ಕೆ ಸತೀದೇವಿ ಹೇಳ್ತಾಳೆ, ಈಗ ಕರೆ ಇಲ್ಲ ಅಂತ ಆದ್ರೆ, ಈಗ ಕರೆ ಇಲ್ಲದೆ ಇದ್ರು ಮೂರು ಮನೆಗೆ ಹೋಗ್ಬೋದಂತೆ. ಯಾವ ಮನೆ? ಒಂದು ಗಂಡನ ಮನೆ, ಇನ್ನೊಂದು ತವರು ಮನೆ, ಇನ್ನೊಂದು ಗುರುಗಳ ಮನೆ.
ಇಲ್ಲಿ ಕರೆಯಲೇಬೇಕು ಅಂತ ಇಲ್ಲ. ಹೆಂಡತಿ ತವ್ರ ಮನೆಗೆ ಹೋಗಿದ್ದಾಳೆ, ನನ್ನ ಗಂಡ ಬಂದು ಇನ್ನೂ ಕರೆದಿಲ್ಲ ಅಂತ ಅವಳು ಅಲ್ಲೇ ಇರ್ಬೇಕಂತ ಏನಿಲ್ಲ. ಗಂಡ ಬಂದು ಕರೀದೇ ಇದ್ರು ಅವಳು ಹೋಗ್ಬೋದು, ಯಾಕೆ ಬಂದೆ ಅಂತ ಯಾರು ಕೇಳಕ್ಕಾಗಲ್ಲ. ತವ್ರ ಮನೆಗೆ ಹೆಣ್ಣು ಮಗಳು ಯಾವಾಗ ಬೇಕಾದ್ರೂ ಹೋಗ್ಬೋದು. ಅದನ್ನ ಯಾಕೆ ಬಂದೆ ಅಂತ ಹೇಳಿ ಯಾರ ತವ್ರ ಮನೆಯಲ್ಲಿ ಯಾರು ಕೇಳೋದು. ಮಗಳು ಬಂದಿದ್ದಾಳೆ ಅಂತ ಖುಷಿ ಪಡ್ತಾರೆ. ಹಾಗೆ ಗುರುವಿನ ಮನೆಗೆ ಗುರು ಕರಿಬೇಕು ಅಂತ ಇಲ್ಲ ಶಿಷ್ಯನನ್ನು, ಯಾವಾಗ ಬೇಕಾದ್ರೂ ಹೋಗ್ಬೋದು ಗುರು. ಹಾಗೆ ಅದು ನನ್ನ ತವರು ಮನೆ, ನಾವು ಯಾವಾಗ ಬೇಕಾದ್ರೂ ಹೋಗ್ಬೋದು, ಅದಕ್ಕೆ ಕರಿಲೇಬೇಕು ಅಂತೇನಿಲ್ಲ ಅಂತ ಹೇಳಿ ಸತೀದೇವಿ ಹೇಳ್ತಾಳೆ. ಅದಕ್ಕೆ ಶಿವ ಹೇಳ್ತಾನೆ, ಹೌದಮ್ಮ, ನೀ ಹೇಳೋದು ಸತ್ಯ ಇದೆ, ಆದ್ರೆ ಅವರು ಹೋದಾಗ ಅಯ್ಯೋ ಏನೋ ಗೊತ್ತಾಗದೆ ಹೇಳಿಲ್ಲ ಅಂತ ಹೇಳಿ ಖುಷಿ ಪಡ್ತಾರೆ ಅಂತ ಆದ್ರೆ ಓಕೆ. ಆದ್ರೆ ಅವರು ಬೇಕು ಅಂತ ಉದ್ದೇಶಪೂರ್ವಕವಾಗಿ ನಮಗೆ ಅವಮಾನ ಮಾಡಬೇಕು ಅಂತಲೇ ನಮಗೆ ಕರೀತಿಲ್ಲ. ಹಾಗಿರುವಾಗ ನಾವು ಹೋದ್ರೆ ಮತ್ತು ಅಲ್ಲಿ ಅವರಿಗೆ ಇರಸ ಮುರಸ ಆಗ್ತದೆ, ಬೇಡ ನಾವು ಹೋಗೋದು ಅಂತ. ಆಗ ಸತೀದೇವಿಗೆ ಬಹಳ ಸಿಟ್ಟು ಬರ್ತದೆ. ಅಲ್ಲ, ಇಷ್ಟೆಲ್ಲ ಕಾರಣ, ಇಷ್ಟಕ್ಕೆಲ್ಲ ಮೂಲ ಕಾರಣ ಏನು? ಅವತ್ತು ಸಭೆಯಲ್ಲಿ ನೀವು ಎದ್ದು ನಿಂತು ನಮಸ್ಕಾರ ಮಾಡಲಿಲ್ಲ ಅನ್ನೋದು ಕಾರಣ ಅಲ್ಲ. ಒಂದ್ ವೇಳೆ ಎದ್ದು ನಿಂತು ನಮಸ್ಕಾರ ಮಾಡಿದ್ರೆ ಏನು ಗಂಟೆ ಏನು ಖರ್ಚಾಗ್ತದೆ? ಹಾ, ಅಷ್ಟಕ್ಕೂ ಯಾರವರು? ಹೆಣ್ಣು ಕೊಟ್ಟ ಮಾವ. ತಪ್ಪೇನಿದೆ ಒಂದ್ಸಾರಿ ನಮಸ್ಕಾರ ಮಾಡಿದ್ರೆ ಅಂತ ಹೇಳಿ ಆ ಶಿವನಿಗೆ ಸತೀದೇವಿ ಏನೋ ಪ್ರಶ್ನೆ ಮಾಡ್ತಾಳೆ. ಆಗ ಶಿವ ಹೇಳ್ತಾನೆ, ಇದು ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಯಾಕೆ ಒಬ್ಬ ವ್ಯಕ್ತಿಗೆ ನಾವು ನಮಸ್ಕಾರ ಮಾಡ್ತೀವಿ ಗೊತ್ತು? ಆಗ ಶಿವ ಹೇಳ್ತಾನೆ, ನಾವು ಯಾರಿಗೆ ನಮಸ್ಕಾರ ಮಾಡಬೇಕಾದ್ರೆ ನಮಸ್ಕಾರ ಮಾಡುವವನು ಮತ್ತೆ ನಮಸ್ಕಾರ ಮಾಡಿಸಿಕೊಳ್ಳುವವ ಇಬ್ಬರು ತಿಳಿದುಕೊಳ್ಳಬೇಕಾದ ವಿಷಯ ಏನು ಗೊತ್ತಾ? ನಮಸ್ಕಾರ ಮಾಡುವವನು ತನ್ನ ತಲೆಯಲ್ಲಿ ಇರಬೇಕು. ನಮಸ್ಕಾರ ಮಾಡ್ತಾ ಇರೋದು ಆ ವ್ಯಕ್ತಿಗಲ್ಲ, ಆ ವ್ಯಕ್ತಿಯ ಒಳಗೆ ಭಗವಂತ ಕೂತಿದ್ದಾನೆ. ಆ ಭಗವಂತ ಬಂದ ಅವನಿಗೆ ನಮಸ್ಕಾರ ಮಾಡಬೇಕು. ಆ ನಮಸ್ಕಾರ ಮಾಡಿಸಿಕೊಂಡ ವ್ಯಕ್ತಿಯು ಕೂಡ ಅನ್ಕೊಳ್ಬೇಕು, ಏನು ಮಾಡಬೇಡ ಅಂತ ಹೇಳಬಾರ್ದು. ಅವನು ನಮಸ್ಕಾರ ಮಾಡಿದ್ದು ನನಗಲ್ಲ, ನನ್ನೊಳಗೆ ಭಗವಂತ ಇದ್ದಾನೆ, ಅವನಿಗೆ ನಮಸ್ಕಾರ ಮಾಡಿದ ಅಂತ ಹೇಳಿ ಅವನು ತಿಳ್ಕೊಳ್ಬೇಕೆ ಹೊರತು ನನಗೆ ಮಾಡಿದ ಅಂತ ತಿಳ್ಕೊಳ್ಬಾರ್ದು. ಹಾಗಾಗಿ ಇದು ನಮ್ಮ ಪ್ರತಿಯೊಬ್ಬರಿಗೂ ಈ ಪ್ರಜ್ಞೆ ಇದೆ, ಆದ್ರೆ ಜ್ಞಾನ ಇಲ್ಲ. ಉದಾಹರಣೆಗೆ ನೀವು ಯಾರಿಗೋ ಕಾಲ್ ತಾಕ್ಸಿದ್ರಿ, ಅವ್ರು ದೊಡ್ಡವರು ಇರ್ಬೋದು ಸಣ್ಣವ್ರು ಇರ್ಬೋದು, ಕೂಡಲೇ ನಮಸ್ಕಾರ ಮಾಡ್ತೀವಿ. ಅಲ್ಲ, ಯಾಕೆ ನಮಸ್ಕಾರ ಮಾಡ್ತೀವಿ? ಅವ್ರು ನಮಗಿಂತ ಸಣ್ಣವರಾದ್ರೂ ಕೂಡ ನಾವು ನಮಸ್ಕಾರ ಮಾಡ್ತೀವಿ. ಗೊತ್ತಿಲ್ಲದೆ ಇದ್ರು ಅವ್ರನ್ನ ನೋಡಿರಲ್ಲ, ನಾವು ಹಿಂದಿಂದ ಎಲ್ಲೋ ಟಚ್ ಆಯ್ತು ಅಂದ್ರೆ ಹಾಗೆ ನಾವು ಮುಟ್ಟಿ ನಮಸ್ಕಾರ ಮಾಡ್ತೀವಿ. ಯಾಕೆ ನಮಸ್ಕಾರ ಮಾಡ್ತೀವಿ? ಹಿಂದಿನಿಂದಲೂ ಆ ಪ್ರಜ್ಞೆ ಬಂದಿದೆ, ಒಳಗೆ ದೇವರಿದ್ದಾನೆ. ಅದನ್ನ ನಾವು ಹಾಗೆ ಕಾಲಿನಲ್ಲಿ ಒದ್ದು ಅವಮಾನ ಮಾಡಬಾರದು ಅನ್ನುವ ಪ್ರಜ್ಞೆ ಇದೆ, ಆದ್ರೆ ಜ್ಞಾನ ಇಲ್ಲ, ಮರ್ತೋಗ್ಬಿಟ್ಟಿದೆ. ಹಾಗೆ ನಾನು ಒಂದು ವೇಳೆ ನಾನು ಒಳಗಿನಿಂದ ಆ ಒಂದು ದಕ್ಷ ಪ್ರಜಾಪತಿಯ ಒಳಗಿರುವ ಭಗವಂತ ವಾಸುದೇವನಿಗೆ ನಮಸ್ಕಾರ ಮಾಡಿದೆ. ಆದ್ರೆ ಒಂದು ವೇಳೆ ನಾನು ಎದ್ದು ನಿಂತು ನಮಸ್ಕಾರ ಮಾಡಿದ್ದೆ ಅಂತ ಆದ್ರೆ ಏನಾಗ್ತಿತ್ತು ಗೊತ್ತು? ಮೊದಲೇ ಅವನು ದುರಹಂಕಾರಿಯಾಗಿದ್ದ. ನಾನೇನಾದ್ರೂ ಮತ್ತೆ ನಮಸ್ಕಾರ ಮಾಡಿದ್ದೆ ಅಂತಾದ್ರೆ ಅವನು ನನಗೇ ನಮಸ್ಕಾರ ಮಾಡಿದ ಅಂತ ಇನ್ನೂ ನೋಡಿದ್ರ, ಶಿವನೇ ನನಗೆ ನಮಸ್ಕಾರ ಮಾಡಿದ ಅಂತ ಹೇಳಿ ಅವನು ಇನ್ನೂ ಅಹಂಕಾರ ಜಾಸ್ತಿ ಆಗ್ತಿತ್ತು. ಅವನ ಅಹಂಕಾರಕ್ಕೆ ನಾನೇ ಇನ್ನೂ ಪುಷ್ಟಿ ಕೊಟ್ಟಂಗೆ ಆಗ್ತಾ ಇರಲಿಲ್ಲ. ಹಾಗಾಗಿ ಅವನ ಅಹಂಕಾರ ಖಂಡನೆ ಮಾಡಬೇಕು ಅಂತ ಹೇಳಿ ನಾನು ಹಾಗೆ ಮಾಡಿದನೇ ಹೊರತು ಆ ನಿಜವಾಗ್ಲೂ ನಾನು ನಮಸ್ಕಾರ ಮಾಡಿಯೇ ಮಾಡಿದೆ ಅಂತ ಹೇಳಿ ಆ ಶಿವ ತಾನು ಉತ್ತರ ಕೊಡ್ತಾನೆ. ಮುಂದೆ ಏನೇನೋ ಆಗ್ತದೆ ಆಯ್ತಾ. ಹಾಗಾಗಿ ನಾವು ಯಾರಿಗೆ ನಮಸ್ಕಾರ ಮಾಡೋದು ಅಥವಾ ಅಂದ್ರೆ ಯಾರನ್ನೇ, ತಂದೆ ಇರ್ಬೋದು, ತಾಯಿ, ಗುರು, ದೊಡ್ಡವರು ಅಂತ ಹೇಳಿ ಯಾರಿಗೆ ನಾವು ಯಾಕೆ ನಮಸ್ಕಾರ ಮಾಡ್ತೀವಿ ಅಂತಂದ್ರೆ ಅವರೊಳಗೆ ಭಗವಂತ ಇರ್ತಾನೆ, ಭಗವಂತನ ವಿಭೂತಿ ರೂಪ ಇರ್ತದೆ. ಹಾಗಾಗಿ ನಮಸ್ಕಾರ ಮಾಡಬೇಕು. ಯಾವುದೇ ವಿಗ್ರಹ ಆದ್ರೂ ಅಷ್ಟೇ, ವಿಗ್ರಹವೇ ದೇವರಲ್ಲ, ಅಲ್ಲಿ ಒಳಗೆ ಭಗವಂತನ ಸನ್ನಿಧಾನ ಇದೆ, ಭಗವಂತನ ವಿಭೂತಿ ರೂಪ ಇದೆ. ಪ್ರತಿಯೊಂದು ವಸ್ತುವು ಕೂಡ ಅದು ಶ್ರೇಷ್ಠ, ಇದು ಕನಿಷ್ಠ ಅಂತ ಯಾಕೆ ನಾವು ಹೇಳ್ತೀವಿ ಅಂತಂದ್ರೆ ಅಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇದೆ. ಹಾಗೆ ದೇವರು ಮುಂದೆ ಹೇಳ್ತಾ ಹೋಗ್ತಾನೆ, ಎಲ್ಲೆಲ್ಲಿ ನಾನು ಯಾವ ರೂಪದಲ್ಲಿ ಹೇಗೆ ಕೂತಿದ್ದೇನೆ, ನೀನು ಹೇಗೆ ಅದನ್ನೆಲ್ಲ ಕಾಣಬೇಕು, ಹೇಗೆ ಆರಾಧನೆ ಮಾಡಬೇಕು, ನನ್ನ ವೈಶಿಷ್ಟ್ಯತೆ ಏನು, ನನ್ನ ಮಹಿಮೆ ಏನು ಆ, ಅಂತ ಹೇಳಿ ಹೇಳ್ತಾ ಹೋಗ್ತಾನೆ. ಅದನ್ನ ನಾವು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಕಂಗಿನ ವಾಚಾಮನಸಿಂದ ಇರುವ ಅಧ್ಯಾತ್ಮ ನಾವಾವರ್ತತೆ ಸ್ವಭಾವ ರೋಮಿ ಯದ್ಯಸ್ಯ ಕಲಂಬರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ಆ, ನನ್ನೊಳಗೆ ಕೂತು ಹರಿವಾಯು ಗುರುಗಳು ಏನು ಹೇಳಿಸಿದರೋ ಅಷ್ಟು ಹೇಳುವ ಒಂದು ಸಣ್ಣ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಏನೇ ಲೋಪದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ ಬಂದ ಸುಜ್ಞಾನವಿಲ್ಲವೋ ಅದು ಭಗವಂತನದು ಅಂತ ಹೇಳಿದ ಇಲ್ಲಿಯವರೆಗೂ ಶ್ರದ್ಧೆ ಭಕ್ತಿಯಿಂದ ಜೂಮ್ನಲ್ಲಿ, ಯೂಟ್ಯೂಬ್ನಲ್ಲಿ ಆ ವೀಕ್ಷಿಸಿದಂಥ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸಂಗಮೇಶ್ ಜಿ, ಏನಾದರೂ ನಿಮ್ದು ಮೆಸೇಜ್ ಇದೆಯಾ ಇವತ್ತು? ವೆರಿ ಗುಡ್. 26 ಮಾಸ್ಟರ್ಸ್ ಯೂಟ್ಯೂಬ್ ಇಂದ ಜಾಯ್ನ್ ಆಗಿದ್ದಾರೆ. ಸೊ ಅವರಿಗೂ, ಏಕೆಂದ್ರೆ ಇಲ್ಲಿ ಗೊತ್ತಾಗ್ತಿಲ್ಲ ನಮ್ಗೆ ಯಾರ್ಯಾರು ಅಂತ, ಬಟ್ ಅವರಿಗೂ ಇಲ್ಲಿಂದ ನಮ್ಗೆ ನಮ್ಮ ಕಡೆಯಿಂದ ಹಲೋ, ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ.
ಈ ದಿನಕ್ಕೊಂದು ವಚನ ಅಂತೆ ಒಂದು ಬಸವಣ್ಣನವರ ವಚನ ಇದೆ, ಅದು ಹೇಳ್ತೀನಿ ನಿಮ್ಗೆಲ್ಲರಿಗೂ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಎನ್ನ ಶಿರವೇ ಹೊನ್ನ ಕಳಸವಯ್ಯ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಅಂದ್ರೆ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತಂದ್ರೆ, ಸ್ಥಾವರ ಅಂತಂದ್ರೆ ಈಗ ಗುಡಿ ಆಗ್ಲಿ, ಸ್ಥಾವರ ಲಿಂಗ, ಪೂಜೆ ಗುಡಿಗಳಾಗ್ಲಿ, ಇದು ಸ್ಥಾವರ. ಜಂಗಮ ಅಂದ್ರೆ ನಮ್ಮ ಆತ್ಮಗೆ ಅಳಿವಿಲ್ಲ. ಅದಕ್ಕೆ ನಾವು ನಮ್ಮ ಆತ್ಮನ ಉದ್ಧಾರ ಮಾಡ್ಕೋಬೇಕು. ಆತ್ಮದ ಬಗ್ಗೆ ತಿಳಿಬೇಕು ಅಂತ ಬಸವಣ್ಣವರು ಆವಾಗಿನ ಕಾಲಕ್ಕೆ ಹೇಳಿದ್ದಾರೆ. ಅಂದ್ರೆ ಉಳ್ಳವರು ಶಿವಾಲಯ ಮಾಡೋದು, ದುಡ್ಡಿರೋರೆಲ್ಲ ಶಿವಾಲಯ ಕಟ್ತಾರೆ. ನಾನೇನೋ ಮಾಡಲಿ ಬಡವನಯ್ಯ ಅಂದ್ರೆ ನನ್ನ ಹತ್ರ ದುಡ್ಡಿಲ್ಲ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ. ನಮ್ಮ ದೇಹನೇ ಒಂದು ದೇವಾಲಯ. ನಮ್ಮ ಶಿರವೇ ಹೊನ್ನ ಕಳಶ. ಹೊನ್ನಕ್ಕೆ ಯಾಕೆ ಹೋಲಿಸಿದ್ರು ಅಂದ್ರೆ, ನಮ್ಮ ಶಿರ ಅಷ್ಟು ಬೆಳೆಬಾಳದ್ದು. ಎಲ್ಲಾನು ಆಗೋದಲ್ಲಿ, ಅದಕ್ಕೆ ಸಹಸ್ರಾರ ಎಲ್ಲ ಇರೋದು ಅಲ್ಲಿ. ಅದಕ್ಕೆ ನಾವು ನಮ್ಮ ಆತ್ಮ ಜ್ಞಾನ ಜಾಸ್ತಿ ಬರ್ಕೋಬೇಕಂತ ಹೇಳಿ. ಹೌದು ಸರ್, ಇಷ್ಟ ಇರೋದು. ಸರ್ ಚೆನ್ನಾಗಿದೆ. ವೆಂಕಟೇಶ್ ಜಿ, ನೀವು ನಾಳೆಯಿಂದ ಒಂದೊಂದು ಸುಭಾಷಿತ ಹಿತವಚನ ಕೊಟ್ಬಿಡಿ. 2-2 ನಿಮಿಷ, 5-5 ನಿಮಿಷ ಚೆನ್ನಾಗಿರ್ತದೆ. ಕೆಲವೊಮ್ಮೆ ಏನಾಗ್ತದೆ ಗೊತ್ತು, ಒಂದೊಂದು ಸೆಂಟೆನ್ಸು ಅದೇ ನಮ್ಮ ಜೀವನ ಬದಲಾಯಿಸ್ಲಿಕ್ಕೆ ಅದೇ ಅಷ್ಟೇ ಸಾಕು. ದೊಡ್ಡ ಗ್ರಂಥ ಓದ್ಬೇಕಾಗಿಲ್ಲ, ಹೌದಲ್ಲ? ಅನ್ಮ್ಯೂಟ್ ಮಾಡಿ. ಓ, ಯಾಕಂದ್ರೆ ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಹಂಗೆ ಅದ್ರಲ್ಲೂ ವಚನ ಬಹಳ ಚೆನ್ನಾಗಿ ಹೇಳ್ತೀರಿ ನೀವು. ದಿನ ಒಂದೊಂದು ವಚನ ನೀವು ಹೇಳ್ಬಿಡಿ, ಬಹಳ ಚೆನ್ನಾಗಿರ್ತದೆ. ಇಲ್ಲ, ಅದ್ಭುತವಾಗಿರ್ತಕ್ಕಂಥ ಇವತ್ತಿನ ವಚನ, ಬಸವಣ್ಣವ್ರ ವಚನ, ಮತ್ತು ಆಮೇಲೆ ನೀವು ಹೇಳಿರುವಂತ ಒಂದು ಕಾನ್ಸೆಪ್ಟ್ ಬಹಳ ಭಗವದ್ಗೀತೆ 6ನೇ ಅಧ್ಯಾಯ ಧ್ಯಾನ. ಸುಮ್ನೆ ಧ್ಯಾನದ ಬಗ್ಗೆ ಯಾರೋ ಏನೋ ಮಾತಾಡೋದಕ್ಕಿಂತ ಅದ್ಭುತವಾದ ಒಂದು ಕಾನ್ಸೆಪ್ಟ್ ಕೊಟ್ಟಿರಿ ಗುರುಗಳೇ. ಯಾಕಂದ್ರೆ ಧ್ಯಾನ ಅಂದ್ರೆ ಹೆಂಗಿರ್ಬೇಕು, ಏನಿರ್ಬೇಕು, ಧ್ಯಾನದ ವ್ಯವಸ್ಥೆ ಹೆಂಗ. ಸೊ ಹೇಳ್ತಾನಲ್ಲಿ ಪರಮಾತ್ಮ, ಧ್ಯಾನ ಸುಮ್ನೆ ಮನಸ್ಸು ನಿಲ್ಸಕ್ ಆಗೋದಿಲ್ಲ. ಹಿಂದಿನ ಅಧ್ಯಾಯದಲ್ಲಿ ಮನಸ್ಸನ್ನ ಸುಮ್ನೆ ದುರ್ಬಲವಾದ ಮನೈವ ಕಾರಣಂ ದುರ್ಬಲ, ಮನಸ್ಸನ್ನು ಸುಮ್ನೆ ನಿಲ್ಸಕ್ ಆಗೋದಿಲ್ಲ. ಮನಸ್ಸು ನಿಲ್ಸ್ಬೇಕಾದ್ರೆ ಸ್ವಲ್ಪ ಸಾಧನೆ ಬೇಕು. ಆ ಸಾಧನೆ ಪದ್ಧತಿಗಳೇನಾವಲ್ಲ, ಅದ್ರ ಪದ್ಧತಿಗಳನ್ನ ನಿಮಗೆ ವಿವರವಾಗಿ ತಿಳಿಸ್ತೀನಿ ಅಂತೇಳಿ ಅರ್ಜುನನಿಗೆ ಬಹಳ ಅದ್ಭುತವಾಗಿ ವಿವರಣೆ ಕೊಟ್ಟಿದ್ದಾನೆ ಇಲ್ಲಿ 5ನೇ ಅಧ್ಯಾಯದಾಗ. ಅದನ್ನೇ ಮುಂದೆ ಧ್ಯಾನವರ್ದು ಇದ್ ಮಾಡ್ತಾರ. ಮುಂದಿನ ವಿಭೂತಿ ಯೋಗ, ಪರಮಾತ್ಮನ ಮಹಿಮೆನೆ ಬಗ್ಗೆ ವರ್ಣನೆ ಆದಲ್ಲಿ. ಮುಂದಿನ ಒಂದು ವಿಭೂತಿ ಯೋಗ, ವಿಭೂತಿ ಅಂದ್ರೆ ಆತನ ಮಹಿಮೆಗಳು, ಎಂತೆಂತ ಮಹಿಮೆಗಳವ, ಹೆಂಗ್ ಪರಮಾತ್ಮ ಯಾವ ರೂಪದಿಂದ ನೆಲೆ ನಿಂತನ, ಜೀವ ಜಂತುಗಳಲ್ಲಿ ಹೇಗೆ ನೆಲೆ ನಿಂತನ, ನಾನು ಇಂಥದ್ರಲ್ಲಿ ಹಿಂಗಿದ್ದೀನಿ ಅಂಬೋದ್ರ ಬಗ್ಗೆ ಬಹಳ ಸವಿಸ್ತರವಾಗಿ ಕೊಡ್ತಿದ್ರಿ. ಒಳ್ಳೆ ಒಂದು ಸಂದೇಶ ಕೊಡಕತ್ತೀರಿ ಗೀತೆಯ ಮುಖಾಂತರ. ಇರಬೇಕು, ಈ ತರ ಇದ್ರೆ ಬಹಳ ಅದ್ಭುತವಾದ ಒಂದು ಕಾನ್ಸೆಪ್ಟ್ ಗುರುಗಳೇ. ತುಂಬಾ ಧನ್ಯವಾದಗಳು ತಮಗೆ. ಇವತ್ತು ಮತ್ತೆ ಇವರು ಅಣ್ಣವರು ಬಹಳ ಚಂದ ಮಾತಾಡಿದ್ರು ವಚನದ ಬಗ್ಗೆ. ಯಾಕಂದ್ರೆ ಸ್ಥಾವರ ಅಂತಂದ್ರೆ ವಸ್ತು, ಅದಕ್ಕೆ ಅಳಿವಾದ. ಜಂಗಮ ಕಳಿವಿಲ್ಲ. ಜಂಗಮ ಅಂದ್ರೆ ನಿರಾಕಾರ ಸ್ವರೂಪವಾಗಿರ್ತಕ್ಕಂಥ ಬಯಲು. ಆ ಬಯಲೆ ನೀನು, ಆ ಬಯಲು ನೀನಿದ್ದಿ, ನಿನಗೆ ಅಳಿವೇ ಇಲ್ಲ. ಅದಕ್ಕೆ ವೇದಾದ ಮೊದಲಿನ ಮೂಲವಿದು, ಮೇದಿನಿ ಹೇಳುತ್ತಾ ಬಂದಿ. ಅದು ವೇದ ಉಪನಿಷತ್ತುಗಳಕ್ಕಿಂತ ಮೊದಲು ನೀನಿದ್ದೀ. ಇವೆಲ್ಲ ಹುಟ್ಲಾರ್ದಕ್ಕಿಂತ ಮೊದಲು ನೀನಿದ್ದೀ. ಮೇದಿನಿ ಹೇಳಂದ್ರೆ ಭೂಮಿ ಮೇಲೆ ಬಂದಿದಿ ಅಂತ ಹೇಳ್ತಕ್ಕಂಥ ಒಂದು ಕೈವಲ್ಯ ಪದ್ಧತಿ ಹೇಳಿರುವಂತ ಮಾತು. ಚೆನ್ನಾಗಿದೆ ಸರ್. ಹಿಂಗಾಗಿ ತುಂಬಾ ಧನ್ಯವಾದಗಳು. ಹೆಲ್ಪಿಂಗ್ ಏಂಜಲ್ ಮಾಸ್ಟರ್ ಮಾತಾಡಿ. ಈ ಕಡೆ ನೀವೇ. ಹಲೋ, ಎಲ್ಲ ಸಾಧಕರಿಗೂ ನಮಸ್ತೆ. ನಮಸ್ತೆ. ಯಾರ್ ಮಾತಾಡ್ಬೇಕು? ನೀವೇ ಹ್ಯಾಂಡ್ ರೈಸ್ ಮಾಡಿದಿರಲ್ಲ. ಯಾರ್ ಮಾತಾಡ್ಬೇಕು? ನಾವು ನಮ್ಮ ಹುಡುಗರಿಗೆಲ್ಲ ಇವತ್ತಿಂದ ನಿಮ್ ಕ್ಲಾಸ್, ನಮ್ಮ ಹುಡುಗರೆಲ್ಲ ಎದ್ದಿದ್ದಾರೆ ನೋಡಿ, ಸ್ವಲ್ಪ 7th 8th 9th ಅವರೆಲ್ಲ ನಿಮ್ ಕ್ಲಾಸ್ ಅನ್ನೆಲ್ಲ ಕೇಳ್ಸೋಣ. ಬಹಳ ಚೆನ್ನಾಗಿ ಬರ್ತಾ ಇದೆ. ಅರುಣ್ ಕುಮಾರ್, ನಿಮ್ಮ ಹೆಸರು ಎಲ್ಲರೂ ಹೇಳಿ ಸರ್. ನಮಸ್ತೆ ಅಂತ. ನಮಸ್ತೆ ಸರ್.
ಸೊ ನಿಮ್ಮ ಶರಣ ಶರಣ. ಅಮೃತ ವಚನಗಳನ್ನೆಲ್ಲ, ಚಿನ್ನದಂತಹ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಬಹಳ ಖುಷಿ ಪಡ್ತಾ ಇದ್ದಾರೆ. ವೆರಿ ಗುಡ್. ಇವತ್ತು ಫಸ್ಟ್ ಡೇ. ಸೊ ನಮ್ಮ ಸಂಸ್ಕಾರ ಸಂಸ್ಕೃತಿ ಬೆಳಿಬೇಕಂದ್ರೆ ನಮ್ಮ ಮಕ್ಳುಗಳು ಇದನ್ನೆಲ್ಲ ತಿಳ್ಕೊಬೇಕು ಮೊದಲು. ಹೌದಲ್ಲಪ್ಪ? ತುಂಬಾ ಚೆನ್ನಾಗಿ ಬರ್ತಾ ಇದೆ. ಕಂಟಿನ್ಯೂ ಮಾಡಿ. ಥ್ಯಾಂಕ್ ಖಂಡಿತ. ಯು. ಓಕೆ. ಅಂತೂ ಹಂಗೂ ಹಿಂಗೂ ಕೃಷ್ಣನ ಪ್ರೇರಣೆಯಿಂದ ಅಧ್ಯಾಯ ಯಪ್ಪ, ಆಗಿತ್ತು. ಎಷ್ಟು ಬೇಗ 100 ತಲುಪ್ತಾ ಇದೆ. 6 ಅಧ್ಯಾಯ ಆಯ್ತು. ಹ್ಮ್. ಇನ್ನೂ ಚೆನ್ನಾಗಿ, ಇನ್ನು ಮುಂದೆ ಇನ್ನೂ ಅದ್ಭುತ ಇದೆ. ಕೇಳ್ಬೇಕದು ಜೀವನದಲ್ಲಿ. ಆಮೇಲೆ ಅದಷ್ಟು ಸುಲಭವಾಗಿ ಹೋಗೋದಲ್ಲ, ಅದು ಓದಿದ್ರು ಹೋಗಲ್ಲ ತಲೆಗೆ. ಒಂದ್ ವಿಷಯ ಗೊತ್ತಾ, ನಾನು ಚಿಕ್ಕವಳಿದ್ದಾಗ ಒಂದು 16 ವರ್ಷ ಇರ್ಬೇಕು, ಭಗವದ್ಗೀತೆ ಓದೋಣ ಅಂತ ಕುತ್ಕೊಂಡವಳು. ಇದೇನು ಈ ಕೃಷ್ಣ ಒಂದ್ ಕಡೆ ನಾನೇ ಎಲ್ಲ ಮಾಡ್ತೀನಿ ಅಂತಾರೆ, ಇನ್ನೊಂದ್ ಕಡೆ ಪ್ರಯತ್ನ ಮಾಡು ಅಂತಾರೆ, ಒಂದ್ ಕಡೆ ಉಳ್ಕಡ್ಡಿನೂ ಅಲ್ಲಾಡಲ್ಲ ನನ್ನ ನಿಜ ಇಲ್ಲ, ಇದೇನ್ ತಲೆಗೆ ಹೋಗಲ್ಲ ಅಂತೇಳಿ ಬಿಸಾಕಿದ್ದೆ ನಾನು ಒಂದ್ ದಿವಸ. ಅದಕ್ಕೆ ಇದನ್ನ ಆಮೇಲೆ ಗೊತ್ತಾಯ್ತು ಅದೆಲ್ಲ ಲೆವೆಲ್ಸ್ ಅದು. ಅಲ್ಲಿ ಮೊದ್ಲೇ ಹೇಳ್ತಾನೆ ಕೃಷ್ಣ, ಏನು ಇದು ದೇವರಹಸ್ಯ, ವಿಜ್ಞಾನ ಇದು. ಇದು ಎಲ್ಲರಿಗೂ ಹೇಳೋದಲ್ಲ, ಎಲ್ಲರಿಗೂ ಅರ್ಥನೂ ಆಗಲ್ಲ. ಅರ್ಹತೆ ಯೋಗ್ಯತೆ ಇರೋರಿಗೆ ಮಾತ್ರ ಅರ್ಥ ಆಗ್ತದೆ, ಅವ್ರಿಗೆ ಮಾತ್ರ ಹೇಳಬೇಕು, ಅದು ದೇವರಹಸ್ಯ. ಇಲ್ಲಾಂದ್ರೆ ಗೊತ್ತಾರೆ ಅಂತ ಹೇಳಿನೇ ಶುರು ಮಾಡೋದು ಭಗವದ್ಗೀತೆ ಅರ್ಜುನನಿಗೆ. ಆದ್ರೆ ನೀನು ಅದಕ್ಕೆ ಅರ್ಹನಾಗಿದ್ದಿ, ನಿನಗೆ ಹೇಳ್ತೀನಿ ಕೇಳು ಅಂತ ಹೇಳಿ, ಅಂದ್ರೆ ಆ ಮೂಲಕ ಸಂದೇಶ ಅದು. ಹೇಳಿನಲ್ಲ, ಒಳಗೆ ದೇವರು ಬುದ್ಧಿ ಕೊಟ್ಟರೆ ಮಾತ್ರ ಎಲ್ಲರಿಗೂ ಅರ್ಹತೆ ಇರಲ್ಲ. ಯಾರಿಗೆ ಒಂದು ಅದೃಷ್ಟ ಮಾಡಿರ್ತಾರೋ ಅವ್ರಿಗೆ ಮಾತ್ರ ಈ ವಚನಗಳು ಕಿವಿ ಮೇಲೆ ಬೀಳೋದು ಅಲ್ವಾ? ಸೊ ನಾವೆಲ್ಲ ಅದೃಷ್ಟ ಮಾಡಿದೀವಿ ಅಂತ ಹೌದ್ರಿ. ಯಾರು ಸಾಮಾನ್ಯರಲ್ಲ, ಯಾರು ಇಲ್ಲಿ ಇರೋರು ಯಾವ ದೇವತೆಗಳ ಅವತಾರನೋ ಏನೋ ಯಾರಿಗ್ ಗೊತ್ತಿದೆ. ಎಂತ ಯೋಗಿಗಳು, ಯಾರು ಶಿವನಿಗಳಿದ್ದಾರೋ ಯಾರಿಗ್ ಗೊತ್ತು. ಪಾಪ ಎಷ್ಟೋ ಜನರಿಗೆ ಅದ್ರ ಅರಿವು ಆಗಿದೆ, ಕೆಲವರಿಗೆ ಆಗಿಲ್ಲ ಅಷ್ಟೇ. ಹಂಗಾಗಿ ಯಾರು ಮತ್ತೆ ಯುದ್ಧ ಭೂಮಿಯಲ್ಲಿ ಕೂಡ ಅಂತ ಭಗವಂತ ಬಂದು ಹೇಳಿದ್ರು, ಅರ್ಜುನಿಗೆ ಅರ್ಥ ಆಗ್ತಾ ಇಲ್ಲ. ಕೊನೆಗೆ ಅವನೇ ಹೇಳಿದ್ನಂತೆ, ಕೃಷ್ಣ ಅರ್ಪಣ ನಮಸ್ತು, ನನಗೇನು ಗೊತ್ತಾಗ್ತಾ ಇಲ್ಲಪ್ಪ, ನನಗೆ ಗೊತ್ತಾಗೋ ತರ ಇನ್ನ ನಿನ್ನ ಜ್ಞಾನ ಅಕ್ಷುಗಳನ್ನ ನನಗೆ ಕೊಡು, ಗೊತ್ತಾಗ್ಲಿ ಅಂತ. ಅವಾಗ ದೇವರು ಇನ್ನೆರಡು ಕಣ್ಗಳನ್ನ ಕೊಟ್ಟು ನೋಡುವಂತ ಶಕ್ತಿಯನ್ನ ಆ ಭಗವಂತ ಕರುಣಿಸಿದ್ರೆ ನಮಗ್ ಬರುತ್ತೆ ಬಿಟ್ಟು, ನಾವು ಅದಕ್ಕೆ ಅರ್ಹತೆಯನ್ನ ಪಡ್ಕೊಳ್ಬೇಕು. ಅರ್ಹತೆ ಇಲ್ಲ ಅಂದ್ರೆ ಯಾರು ಏನ್ ಕೊಟ್ರು ಅದು ತಗೊಳ್ಳೋಂಥದ್ದು ಇರಲ್ಲ. ಮೊನ್ನೆ ನಮ್ಮ ಮಕ್ಕಳಿಗೆಲ್ಲ ಹೇಳ್ತಾ ಇದ್ದೆ ನಾನು, ಬ್ಯಾಗ್ ದೊಡ್ಡದಾಗಿ ಇಟ್ಕೊಳ್ಳಿ, ದೇವ್ರು ಏನ್ ಕೊಟ್ರು ಹಾಕೊಳ್ಳೋಂತ ಅರ್ಹತೆ ನಿಮಗ್ ಬರ್ಬೇಕು, ಇಲ್ಲಾಂದ್ರೆ ಅವ್ರು ಏನ್ ಕೊಟ್ರು ತಗೊಳ್ಳೋಂತ ಶಕ್ತಿ ಬರ್ಬೇಕಲ್ಲ ನಮಗೆ. ಶ್ರೀ ಕೃಷ್ಣಾರ್ಪಣಮಸ್ತು. ಅಷ್ಟೇ ಲಾಸ್ಟಿಗೆ. ಓಕೆ ಮಾಸ್ಟರ್ಸ್, ಈಗ ನಾವು ಓಪನ್ ಆಗಿ ಮೆಡಿಟೇಷನ್ ಮಾಡೋಣ. ಮಾಸ್ಟರ್ಸ್ ಯಾರಾದರೂ ಹೊಸಬ್ರು ಇವತ್ತು ಜಾಯ್ನ್ ಆಗಿದ್ರೆ, ಆಯ್ತಾ? ಶೋಭಿತಾ ಮೇಡಮ್ ಇವತ್ತು ಜಾಯ್ನ್ ಆಗಿದ್ದೀರಿ, ಸಂತೋಷ. ಓಕೆ, ಆರಾಮ್ಸೆ ಮಾಡಿ. ಎಲ್ಲರೂ ಚೇರ್ ಮೇಲೆ ಕುತ್ಕೊಳ್ಬೇಕು, ಎಲ್ಲರೂ ಚೇರ್ ಮೇಲೆ ಕುತ್ಕೊಂಡು ಧ್ಯಾನ ಮಾಡಿ. ರಾತ್ರಿ ನಿದ್ದೆ ಬಂದ್ರೆ ನಿದ್ದೆಯನ್ನು ತಡಿಬಾರ್ದು, ನಿದ್ದೆ ತಡೆಯೋದು ನಮ್ಮ ಉದ್ದೇಶ ಅಲ್ಲ. ನಿದ್ದೆ ಬಂದಾಗ ಎದ್ದು ಹೋಗಿ ಮಲಗಬಾರ್ದು, ಬದಲಾಗಿ ಧ್ಯಾನ ಸ್ಥಿತಿಯಲ್ಲೇ ನಿದ್ರೆಗೆ ಜಾರಬೇಕು. ಅಂದ್ರೆ ಯೋಗ ನಿದ್ರೆಯನ್ನ ಮೊದಲು ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಅಂದ್ರೆ ರಾತ್ರಿ ಎಲ್ಲ ಕೂರೋದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಕೆಲವರಿಗೆ ಕೂರ್ತಾ ಇದ್ದಾರೆ, ಆದ್ರೆ ಅವೇರ್ನೆಸ್ ಇಲ್ಲ. ಬೆಳಗ್ಗೆವರೆಗೂ ಬಹಳ ಹೊತ್ತು ಯೋಗ ನಿದ್ರೆಯಲ್ಲಿ ಕಳೀತಾ ಇದ್ದಾರೆ. ತೊಂದರೆ ಇಲ್ಲ, ಯೋಗ ನಿದ್ರೆಯನ್ನು ಮಾಡಿ ಆದ್ರೂ ಸರಿ, ನೀವು ಬೆಳಗ್ಗೆವರೆಗೂ ಕೂರ್ತಾ ಇದ್ದೀರಲ್ಲ, ಅದಕ್ಕೆ ನಮ್ಮನ್ನ ನಾವು ಅಪ್ರಿಶಿಯೇಟ್ ಮಾಡ್ಕೊಳ್ಳೋದು. ಯಾಕೆಂದ್ರೆ ಎಲ್ಲರಿಗೂ ಬೆಳಗ್ಗೆವರೆಗೂ ಕೂರ್ಲಿಕ್ಕೆ ಆಗದೇ ಇರಬಹುದು. ಕೆಲವರು ಪಾಪ ಇನ್ನೂ ಪ್ರಯತ್ನ ಮಾಡ್ತಾ ಇರ್ಬೋದು. ಆದ್ರೆ ನೀವು ಬೆಳಗ್ಗೆವರೆಗೂ ಕೂರ್ತಾ ಇದ್ದೀರಲ್ಲ, ಬೆಳಿಗ್ಗೆವರೆಗೂ ಕೂರ್ತಾರೆ. ಕೆಲವರು ತುಂಬಾ ಜನ ಕೂರ್ತಾರೆ. ಸುಮಾರು ನಾನು ನೋಡಿದ ಹಾಗೆ ಎನರ್ಜಿ ಯೋಗವರೆಗೂ ಕೂಡ ಸುಮಾರು 50 ಮಾಸ್ಟರ್ಸ್ ಇರ್ತಾರೆ. 50-55 ಬೆಳಿಗ್ಗೆವರೆಗೂ ಇರ್ತಾರೆ, 5:30ವರೆಗೂ. ನಿಜವಾಗ್ಲೂ ಬಹಳ ಗ್ರೇಟ್ ಅಚೀವ್ಮೆಂಟ್. ಹಾಗಾಗಿ ನೀವು ಯಾರು ಕೂಡ ಸಾಮಾನ್ಯರಲ್ಲ, ತಿಳ್ಕೊಳ್ಬಾರ್ದು. ಇಡೀ ಜಗತ್ತು ಮಲಗಿರ್ತದೆ, ನೀವು ಬೆಳಿಗ್ಗೆವರೆಗೂ ಧ್ಯಾನ ಮಾಡ್ತಾ ಇದ್ದೀರಿ ಅಂತಂದ್ರೆ ಏನ್ ಸಾಮಾನ್ಯ ವಿಷಯವ? ನಿದ್ದೆ ಮಾಡೋಲ್ಲಂತೆ, ರಾತ್ರಿ ಎಲ್ಲ ಧ್ಯಾನ ಮಾಡ್ತಾರಂತೆ ಅನ್ನೋ ಕಾನ್ಸೆಪ್ಟ್ ಕೇಳಿದ್ರೇನೆ ಭಯ ಆಗ್ತದೆ. ಇದು ಸಾಧ್ಯನಾ ಅಂತ. ಅಂಥದ್ರಲ್ಲಿ ನೀವು ಅದನ್ನ ಸಾಧಿಸ್ತಾ ಇದ್ದೀರಿ ಅಂತಂದ್ರೆ ನೀವು ಯಾರು ಸಾಮಾನ್ಯರದವರಲ್ಲ, ಅಸಾಮಾನ್ಯರು. ಇಲ್ಲಿ ಯಾರು 41 ದಿವಸ ನಿದ್ದೆಯನ್ನ ತಡೆದವರಾಗಿ ಸಾಧಿಸ್ತಾರೆ, ಅವರು ದೈವಿ ಸ್ವರೂಪವನ್ನು ಪಡಿತಾರೆ, ದೈವ ಸ್ಥಿತಿಗೆ ತಲುಪ್ತಾರೆ. ಅವ್ರ ಒಳಗೆ ಆ ಒಂದು ದೈವದ ಗುಣ ಜಾಗೃತವಾಗ್ತದೆ.
ಅವರು ಮನುಷ್ಯರೇ ಅಲ್ಲ, ದೇಹ ಮನುಷ್ಯರು ಹೌದು, ಆದರೆ ಏನಂತೀವಿ, ಆ ದೇವತಾ ಸ್ಥಿತಿಯನ್ನು ತಲುಪ್ತಾರೆ. ನಿದ್ದೆ ಮಾಡುವುದು ಮನುಷ್ಯ ಸ್ವಭಾವ, ನಿದ್ದೆ ಮಾಡದಿರುವುದು ದೈವ ಸ್ವಭಾವ. ದೇವತೆಗಳು ನಿದ್ದೆ ಮಾಡೋದು, ಅವ್ರು ಮಾಡಿದ್ರು ಯೋಗ ನಿದ್ರೆ ಅಂತ ಕರೀತಾರೆ ಅದನ್ನು. ಹಾಗೆ ನೀವು ಆ ಸ್ಥಿತಿಯನ್ನು ತಲುಪುವರು. ಹಾಗಾಗಿ ಯಾರು ಇಲ್ಲಿ ಅಷ್ಟು ಸುಲಭ ಬರೀ ಮಾಡಕ್ಕಾಗೋದು ಬಿಡೋದು ಸೆಕೆಂಡ್ರಿ. ನೋಡೋಣ ಅವ್ನ ಕೈ ನೋಡೋಣ ಅಂತ ಬಂದಿದ್ದೀರಲ್ಲ, ಆ ಧೈರ್ಯಕ್ಕೆ ಕೊಡಬೇಕು, ನಾವು ಅಪ್ರಿಶಿಯೇಟ್ ಮಾಡ್ಬೇಕು ನಾವು. ಯಾಕೆಂದ್ರೆ ರಾತ್ರಿ ಇಡೀ ಅದನ್ನ ಕಾನ್ಸೆಪ್ಟ್ ಕೇಳಿದ್ರೇನೆ ಭಯ ಆಗ್ತದೆ ಅಂತ ಹೇಳುವ ಜನರಿರುವಾಗ, ನೋಡೋಣ ನಾನು ಒಂದ್ಸರಿ ಟ್ರೈ ಮಾಡೋಣ ನನಗೂ ಆಗ್ತದ ಅಂತ ಹೇಳಿ ಬರ್ತೀವಲ್ವಾ ಮೊದಲು. ಹಾ, ಅದು 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 ಸಾಮಾನ್ಯ ವಿಷಯ ಅಲ್ಲ. ಅದಕ್ಕೆ ನಾವು ಅಪ್ರಿಶಿಯೇಟ್ ಮಾಡ್ಕೊಳ್ಬೇಕು. ಮತ್ತೆ ಆ ಪ್ರಯತ್ನ, ಓಕೆ, ವೆರಿ ಗುಡ್. ಆ ಪ್ರಯತ್ನ ಬಹಳ ಮುಖ್ಯ. ಯಥಾಶಕ್ತಿ ಎಲ್ಲರಿಗೂ ಸಾಧ್ಯ ಇದೆ, ಆರಾಮ್ಸೆ ಮಾಡಿ. ಎನರ್ಜಿ ಯೋಗ ಕಂಪಲ್ಸರಿ ಮಾಡಿ ಎಲ್ಲರೂ. ಅಂದ್ರೆ ಬೆಳಿಗ್ಗೆ ಎಕ್ಸಸೈಸ್ ಎಲ್ಲ ಇರ್ತದೆ, ಅದು ಬಹಳ ಇಂಪಾರ್ಟೆಂಟ್. ಆಮೇಲೆ ಹಗಲು ಸಮಯದಲ್ಲೂ ಅಷ್ಟೇ ನಿಮಗೆ ನಾವು ಏನಂದ್ರೆ ಯಾವಾಗಲೂ ಆದ್ರೂ ಅಷ್ಟೇ, ನಿದ್ದೆ ಬಂದ್ರೆ ಏನ್ ಮಾಡಬೇಕು, ಧ್ಯಾನ ಮಾಡಬೇಕು. ಇಲ್ಲಿ ನಾವು ನಿದ್ದೆಯನ್ನ ಧ್ಯಾನವನ್ನಾಗಿ ಡೈವರ್ಟ್ ಮಾಡಬೇಕೇ ಹೊರತು ಅದನ್ನ ಕಂಟ್ರೋಲ್ ಮಾಡುವ ಉದ್ದೇಶ ಅಲ್ಲ, ನಿಯಂತ್ರಣ ಮಾಡುವುದು ಅದರ ಉದ್ದೇಶ ಅಲ್ಲ. ಬದಲಾಗಿ ನಿದ್ದೆಯನ್ನು ಧ್ಯಾನವನ್ನಾಗಿ ಕನ್ವರ್ಟ್ ಮಾಡೋದು. ನಿಮ್ಗೆ ತುಂಬಾ ನಿದ್ದೆ ಬಂತಂದ್ರೆ ಸ್ವಲ್ಪ ಯೋಗ ನಿದ್ರೆ ಮಾಡಿ, ಆಮೇಲೆ ಧ್ಯಾನ ಮಾಡಿ. 1 ತಾಸು ಯೋಗ ನಿದ್ರೆ, 6 ತಾಸು ನಾವು ನಿದ್ದೆ ಮಾಡಿ ಮಲಗುವುದಕ್ಕೆ ಸಮ. ಆಯ್ತಾ? ಅಷ್ಟು ಎನರ್ಜಿ ಬರ್ತದೆ, ಅಷ್ಟು ಶಕ್ತಿ ಇರ್ತದೆ. ಸಾಕು, ಇಲ್ಲಿವರೆಗೆ ನಾವು ಮಲಗಿ ಸಾಧನೆ ಮಾಡಿದ್ದು ಸಾಕು. ಇನ್ನು ಮುಂದೆ ಎದ್ದು ಸ್ವಲ್ಪ ಸಾಧನೆ ಮಾಡೋಣ. ಬದುಕು ಅನ್ನೋದು ನೀರ ಮೇಲಿನ ಗುಳ್ಳೆ, ನಿಜವಲ್ಲ ಹರಿಯು. ಯಾವಾಗ ಯಾರ್ದು ಏನಾಗ್ತದೆ ಗೊತ್ತಿಲ್ಲ. ಇದ್ದಷ್ಟು ದಿವಸ ಆದಷ್ಟು ಬೇಗ ಬೇಗ ಸಾಧನೆ ಮಾಡಬೇಕು. ಮತ್ತೆ ಇಲ್ಲ, ವೆರಿ ಗುಡ್. ಟುಡೇ 8ನೇ ದಿವಸ ನೋಡ್ರಿ, ಇವರು ಚೇತನ್ ಅವರು ಆಲ್ರೆಡಿ 8ನೇ ದಿವಸ ಕಾಲಿಡ್ತಾ ಇದ್ದಾರೆ, ಪದಾರ್ಪಣೆ. ಸೊ ಹಾಗಾಗಿ ವೆರಿ ಗುಡ್. ಎಲ್ಲರಿಗೂ ಸಾಧ್ಯ ಇದೆ, ಎಲ್ಲರೂ ಮಾಡಿ. ಆಮೇಲೆ ಯೂಟ್ಯೂಬಲ್ಲಿ ತುಂಬಾ ಹೆಚ್ಚು ಕಡಿಮೆ ಒಂದು 29-30 ಮಾಸ್ಟರ್ಸು ಯೂಟ್ಯೂಬಲ್ಲಿ ಜಾಯ್ನ್ ಆಗಿದ್ದಾರೆ. ಫಸ್ಟ್ ನೀವು ಎಲ್ಲರೂ ಜೂಮ್ ಅಲ್ಲಿ ಜಾಯ್ನ್ ಆಗ್ಲಿಕ್ಕೆ ಟ್ರೈ ಮಾಡಿ. ಯಾರಿಗೆ ಇಲ್ಲಿ ಕನೆಕ್ಟ್ ಆಗೋಲ್ಲ, ಕನೆಕ್ಟ್ ಆಗ್ತಾ ಇಲ್ಲ, ಎರರ್ ಬಂದ್ರೆ ಅಥವಾ ನಿಮಗೆ ನೆಟ್ವರ್ಕ್ ಏನಾದರೂ ಇಶ್ಯೂ ಇದ್ರೆ, ನೀವು ಯೂಟ್ಯೂಬಲ್ಲಿ ಸೆಕೆಂಡ್ ಆಪ್ಷನ್ ಆಗಿ ಯೂಟ್ಯೂಬಲ್ಲಿ ಜಾಯ್ನ್ ಆಗಿ, ಆಯ್ತಾ? ಸೊ ಇಲ್ಲಿ ಯಾರು ಮಿಸ್ ಆಗ್ತಾರೆ ಅವರಿಗೆ ಅಂತಲೇ ಯೂಟ್ಯೂಬಲ್ಲಿ ನಾವು ವ್ಯವಸ್ಥೆ ಮಾಡಿದ್ದೀವಿ. ಬೆಳಗ್ಗೆವರೆಗೂ ಇಲ್ಲಿ ಸೆಷನ್ ಎಂಡ್ ಆಗೋವರೆಗೂ ಯೂಟ್ಯೂಬಲ್ಲಿ ಲೈವ್ ಇರ್ತದೆ. ಅದು ಸೆಕೆಂಡ್ ಆಪ್ಷನ್ ಆಗಿ ಅಲ್ಲಿ ಜಾಯ್ನ್ ಆಗಿ, ಆಯ್ತಾ? ಆಮೇಲೆ ತುಂಬಾ ನಿಮಗೆ ನೆಟ್ವರ್ಕ್ ಪೂರ್ ಇದ್ರೆ ಅಲ್ಲಿ ರಿಸಲ್ಯೂಷನ್ ಕಡಿಮೆ ಇಟ್ಟುಕೊಂಡ್ರೆ, ಕಡಿಮೆ ನೆಟ್ವರ್ಕ್ ಇದ್ರೂ ಕೂಡ ಅಲ್ಲಿ ನಿಮಗೆ ಕನೆಕ್ಷನ್ ಇರ್ತದೆ. ಜಸ್ಟ್ ಸೌಂಡ್ ಆದ್ರೂ ಬರ್ತದೆ, ನಾವು ಏನು ಗೈಡ್ ಮಾಡ್ತಾ ಇರ್ತೀವಿ ಅದಾದ್ರೂ ಇರುತ್ತೆ. ಓಕೆ. ಆಮೇಲೆ ಅದೇ ನಿನ್ನೆ ನಾವು ಹೇಳಿದಾಗೆ ಆದಷ್ಟು ಪಾಸಿಟಿವ್ ಆಲೋಚನೆಗಳು, ನಮ್ಮ ಬಗ್ಗೆ ಪಾಸಿಟಿವ್ ಇರಬೇಕು. ಬರೀ ನಾವು ಏನಂತೀವಿ, ಆಮೇಲೆ ಇದು ಕ್ಲೆನ್ಸಿಂಗ್ ಅನ್ನೋದು ಇರ್ತದೆ, ಬೇಕು ಅಂತಲೇ ಏನೋ ಅಡೆತಡೆಗಳು ಬರ್ತದೆ ಎಲ್ಲಾ ರೀತಿಯಿಂದನೂ. ಏನಪ್ಪಾ ಇದಕ್ಕೆ ಇಲ್ಲಿ ಸ್ಟಾರ್ಟ್ ಆದ್ಮೇಲೆ ಕೆಲವೊಮ್ಮೆ ಕೆಟ್ಟದ ಆಗ್ತಾ ಇದೆಯೇನೋ ಅನ್ನೋ ತರನು ಫೀಲ್ ಆಗ್ಬೋದು. ಆಮೇಲೆ ಕಾಯಿಲೆ ಪಾಸನ ಆಗ್ತಾ ಇರ್ತದೆ, ನಾಡಿ ಮಂಡಲ ಶುದ್ಧೀಕರಣ, ತುಂಬಾ ಇರಿಟೇಷನ್ ಆಗ್ತದೆ, ಕೂರಕ್ಕಾಗಲ್ಲ. ಆಮೇಲೆ ತುಂಬಾ ಇದಾಗ್ತಾ ಇರ್ತದೆ, ಏನು ಬೇಡ ಎಲ್ಲ ಬಿಟ್ಟು ಹೋಗ್ಬಿಡೋಣ ಅನ್ನೋಷ್ಟು ಕಷ್ಟ ಆಗ್ತದೆ. ಆದ್ರೆ ಏನಾದ್ರೂ ಬಿಡಬಾರ್ದು. ಅದು ನೀವು 41 ದಿವಸನೂ ಅದೇ ತರ ಇರ್ತದೆ ಅಂತಲ್ಲ, ಸ್ವಲ್ಪ ದಿನ ಆ ತರ ಆಗ್ಬೋದು ಅಷ್ಟೇ, 2-3 ದಿವಸ, 4-5 ದಿವಸ, 1 ವಾರ. ಆಮೇಲೆ 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 ಅದು ಕ್ರಮೇಣ ಕಡಿಮೆ ಆಗ್ತದೆ, ಆಯ್ತಾ? ಸೊ ಆ ತರ. ಆಮೇಲೆ ಫಸ್ಟ್ ಒಂದು 5-6 ದಿವಸ, 7-8 ದಿವಸ ಸ್ವಲ್ಪ ನಮಗೆ ಅಡ್ಜಸ್ಟ್ ಆಗೋವರೆಗೂ, ಫಸ್ಟಿಗೆ ಮೊದಲನೇ ದಿವಸ, 2ನೇ ದಿವಸ, 3ನೇ ದಿವಸ ಆರಾಮ್ಸೆ ಮಾಡಿಬಿಡ್ಬೋದು. ಈ ಮಧ್ಯ ಒಂದು 4, 5, 6, 7, 8ನೇ ದಿವಸ ಇರ್ತದಲ್ಲ, 9ನೇ ದಿವಸ, ಅವಾಗ ಸ್ವಲ್ಪ ಇಂಬ್ಯಾಲೆನ್ಸ್ ತರ ಅನಿಸ್ಬೋದು ಬಾಡಿ, ಆಯ್ತಾ? ಆದ್ರೆ ಅವಾಗ ಸ್ವಲ್ಪ ನಾವು ಜಾಸ್ತಿ ಧ್ಯಾನ ಮಾಡಬೇಕು, ಮತ್ತೆ ಆದಷ್ಟು ಯೋಗ ನಿದ್ರೆ ಮಾಡಬೇಕು ಸಾಧ್ಯವಾದ್ರೆ, ಮತ್ತೆ ಎಕ್ಸರ್ಸೈಸ್ ಮಾಡ್ಬೇಕು ಸ್ವಲ್ಪ. ಈಗ ಈ ತಲೆ ಭಾರ ಆದ್ರೆ ಫುಲ್ ಶೇಕ್ ಮಾಡಬೇಕು, ಸ್ವಲ್ಪ ಜಂಪಿಂಗ್ ಮಾಡೋದು, ಮೆಟ್ಲುಗಳಿದ್ರೆ ಮೆಟ್ಲುಗಳನ್ನ ಹತ್ತಿ ಇಳಿಯೋದು ಮಾಡೋದು, ಈ ತರ ಎಲ್ಲ ಮಾಡಿ. ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಚೆನ್ನಾಗಾಗ್ಬೇಕು, ಆಯ್ತಾ? ಫುಲ್ ಆಕ್ಟಿವ್ ಆಗಿರ್ಬೇಕು, ಕೊನೆಗೆ ಮೊಬ್ಬಾಗಿ ಮೂಲೆ ಕೂತ್ಕೊಳ್ಳೋದಲ್ಲ, ಹಾಗೆ ಮಾಡಬಾರ್ದು. ಒಂದ್ ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ, ಅಂದ್ರೆ ನಮ್ಮ ದೇಹ ಇಷ್ಟು ದಿವಸ ಮಲಗಿ ಅಡ್ಜಸ್ಟ್ ಆಗಿದೆಯಲ್ಲ, ಒಂದೇ ಸಾರಿ ಅದು ಈ ಒಂದು ವ್ಯವಸ್ಥೆಗೆ ಬದಲಾಗಬೇಕಲ್ಲ, ಅದಕ್ಕೆ ಸ್ವಲ್ಪ ಅದು ಇದಾಗ್ತದೆ. ನಾವು ಅದನ್ನ ಪ್ರಾಕ್ಟೀಸ್ ಮಾಡಬೇಕು ಲಾಜಿಕ್ ಆಗಿ, ಆಯ್ತಾ? ವೆರಿ ಗುಡ್ ಮಾಸ್ಟರ್ಸ್. ಈಗ ಓಪನ್ ಮೆಡಿಟೇಷನ್ ಸ್ಟಾರ್ಟ್ ಮಾಡೋಣ. ಹಾಗಾಗಿ ಎಲ್ಲರೂ ಸಾಧನೆ ಮಾಡಿ, ಯಾರು ಮಧ್ಯಕ್ಕೆ ಇದು ಮಾಡಬಾರ್ದು. ಅಯ್ಯೋ ಸಾಕು ಅಂತ ಹೇಳಿ
ಸ್ಟಾಪ್ ಮಾಡಬಾರ್ದು. ಎಲ್ಲ ಎಷ್ಟೊಂದು ಜನ ಮಾಡ್ತಾರೆ, ಎಲ್ಲರಿಗೂ ಸಾಧ್ಯ ಆಗಿದೆ ಅಂದಮೇಲೆ ಎಲ್ಲರಿಗೂ ಆ, ಉಳಿದವರಿಗೂ ಕೂಡ ಸಾಧ್ಯ ಆಗುತ್ತೆ. ನಾವು ಮನಸ್ಸೇ ಎಲ್ಲದಕ್ಕೂ ಕಾರಣ. ಈಗಾಗಲೇ ಕೃಷ್ಣ ಹೇಳಿದ್ನಲ್ಲ, ಮನಸ್ಸಿದ್ರೆ ನಮ್ಮನ್ನು ಮೇಲಕ್ಕೂ ಕರ್ಕೊಂಡು ಹೋಗ್ತದೆ, ಕೆಳಗೂ ತಳ್ತದೆ. ಸಾಕು, ಇಲ್ಲಿವರೆಗೂ ಮಲಗಿದ್ದು ಸಾಕು. ಮಲಗಿ 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 ಜಗವೆಲ್ಲ ಮಲಗಿರಲ್ಲ, ಅವನು ಬಂದಿದ್ದ, ಅವನೇ ಬುದ್ಧರಾಗಬೇಕು. ವೆರಿ ಗುಡ್. ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ, ಮಾತಾಡಿ. ಆಮೇಲೆ ಈಗ ಅದೇ ಸಂಕಲ್ಪ ಮಾಡಿ, ಎಲ್ಲರೂ ದೀಪ ರೆಡಿ ಮಾಡ್ಕೊಳ್ರಿ, ಆಯ್ತಾ? ಓಪನ್ ಐ ಮೆಡಿಟೇಷನ್ ಇರ್ತದೆ ಈಗ, ಓಪನ್ ಐ ಮೆಡಿಟೇಷನ್. ದೀಪ ರೆಡಿ ಮಾಡ್ಕೊಳ್ರಿ. ದೀಪ ಅಂದ್ರೆ ಅದನ್ನ ನಾವು ಕಣ್ಣು ಮಿಟುಕಿಸದೆ ಲೈಟ್ ಎಲ್ಲ ಆಫ್ ಮಾಡಿ, ಕತ್ತಲೆ ಮಾಡಿ ದೀಪ ಹಚ್ಚಿಟ್ಕೊಳ್ಳಿ. ದೀಪವನ್ನ ಉರಿತದಲ್ಲ flame, ಅದನ್ನೇ ನೋಡ್ತಾ ಅದನ್ನ ನೇರವಾಗಿ ಇಟ್ಕೊಳ್ಬೇಕು. ಆದಷ್ಟು ಕೆಳಗೆ ಇಟ್ಕೊಳ್ಳೋದು, ಮೇಲೆ ಇಟ್ಕೊಳ್ಳೋದು, ತುಂಬಾ ದೂರ ಇಟ್ಕೊಳ್ಳೋದು ಹಾಗೆಲ್ಲ ಮಾಡಬಾರ್ದು. ತುಂಬಾ ಹತ್ರನೂ ಇಟ್ಕೊಳ್ಬಾರ್ದು, ಕಣ್ಣಿಗೆ ಸ್ಟ್ರೆಸ್ ಆಗಬಾರ್ದು. ನಮ್ಮ ಕೈ ಚಾಚಿದ್ರೆ ಎಷ್ಟು ದೂರ ಇರ್ತದೋ ಹೀಗೆ ಅಷ್ಟು ದೂರದಲ್ಲಿ ಇಟ್ಕೋಬೇಕು. ಹತ್ರನೂ ಇರಬೇಕು, ಬಹಳ ಹತ್ರ ಅಲ್ಲ, ಸ್ವಲ್ಪ ದೂರದಲ್ಲಿ. ಅದನ್ನ ಆಮೇಲೆ ಕಣ್ಣು ಮಿಟುಕಿಸಬಾರದು. ಆಮೇಲೆ ಕಣ್ಣನ್ನು ಆ ಕಡೆ ಈ ಕಡೆ ನೋಡಬಾರ್ದು, ಅದನ್ನೇ ನೋಡ್ತಾ ಇರ್ಬೇಕು, ನೋಡ್ತಾ ಇರ್ಬೇಕು, ನೋಡ್ತಾ ಇರ್ಬೇಕು. ಕಣ್ಣಲ್ಲಿ ನೀರು ಬರ್ಬೋದು, ಈ ಹಣೆ ಭಾಗದಲ್ಲಿ ಸ್ವಲ್ಪ ನೋವು ಆಗ್ಬೋದು. ಅದು ಆರಂಭಿಕ ಹಂತದಲ್ಲಿ ತೊಂದರೆ ಇಲ್ಲ. ಅದು ಆ ದೀಪವನ್ನು ದೇವರು ಅನ್ಕೊಂಡು ನೋಡಿ, ಆಯ್ತಾ? ಅಲ್ಲಿ ದೇವರಿದ್ದಾನೆ, ದೇವರು ದರ್ಶನ ಕೊಟ್ರೆ ನೋಡಿ ಆಯ್ತಾ? ಕೆಲವರು ಈಗಾಗಲೇ ನೋಡಿದ್ದಾರೆ, ದರ್ಶನ ಮಾಡಿದ್ದಾರೆ. ಹಾಗೆ ಯಾಕೆಂದ್ರೆ ದೀಪ ಅಂದ್ರೆ ದೇವರ ಸ್ವರೂಪ, ಅದಕ್ಕೆ ಮನೆಯಲ್ಲಿ ದೀಪ ಹಚ್ಚೋದು. ವೆರಿ ಗುಡ್. ಮಸ್ಟ್ ಅಂಡ್ ಶುಡ್ ಎಲ್ಲರೂ ಪ್ರಯತ್ನ ಮಾಡಿ. ಇದು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಇದು ಒಂದು ಸಾಧನೆಗೆ ಮೆಟ್ಟಿಲು ತರ. ಓಪನ್ ಐ ಮೆಡಿಟೇಷನ್ ತುಂಬಾ ಇಂಪಾರ್ಟೆಂಟ್ ಇದೆ, ಎಲ್ಲರೂ ಮಾಡಿ. ಅದೇ ಇದೇ ಕಾನ್ಸೆಪ್ಟ್ ಇವರು ಯಾರು ಬಸವಣ್ಣನವರು ಇದನ್ನ ಹೇಳ್ತಾರಲ್ಲ. ಇಷ್ಟಲಿಂಗ ಶಿವಯೋಗ ಅಂತಾರೆ ಇದನ್ನ. ಶಿವಯೋಗ ತುಂಬಾ ಪವರ್ಫುಲ್ ಇರುತ್ತೆ. ಶಿವಪ್ಪ ಆಧ್ಯಾತ್ಮಿಕ ಸಾಧನೆಯಲ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ ಇದು ಓಪನ್ ಐ ಮೆಡಿಟೇಷನ್. ಮತ್ತೆ ನಿಮ್ಮ ಮನಸ್ಸು ವಿಚಾರ ಎಲ್ಲಾನು ಒಂದ್ ಕಡೆ ಕೇಂದ್ರೀಕರಿಸಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಇದು. ಯಾರು ಮಿಸ್ ಮಾಡಬೇಡಿ, ಎಲ್ಲರೂ ಮಾಡಿ ಓಪನ್ ಐ ಮೆಡಿಟೇಷನ್. ಒಳ್ಳೆ ಸಾಧಕರಾಗ್ತದೆ.